ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಪಿತೃಪಕ್ಷದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಕಾಶಿ, ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ, ಬದ್ರಿನಾಥ್, ತುಂಗನಾಥ್, ಋಷಿಕೇಶ್ ಇಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ, ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆ ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಬಹಳ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳ ಮಾರ್ಗದರ್ಶನ ಇಲ್ಲ ಅಂದರೆ ಎಲ್ಲವೂ ಕೂಡ ಒಂದು ರೀತಿ ಅಸಾಧ್ಯ ಅಂತಲೂ ಹೇಳ್ಬೋದು, ಮತ್ತು ಅಸಂಪೂರ್ಣ ಅಂತಲೂ ಹೇಳ್ಬೋದು. ಸಂಪೂರ್ಣ ಆಗೋದೇ ಇಲ್ಲ. ಗುರುಗಳು ಇದ್ರೇ ಅದು ಒಂದು ಸಂಪೂರ್ಣ, ಗುರುಗಳು ಇದ್ರೇ ಅದಕ್ಕೊಂದು ತೂಕ. ಗುರುಗಳ ಅಧ್ಯಕ್ಷತೆಯಲ್ಲಿ, ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮಾಡತಕ್ಕಂಥ ಪ್ರತಿಯೊಂದು ಕಾಯಕವೂ ಕೂಡ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ, ದತ್ತರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲೇ ಪ್ರಾರಂಭದ ಹಂತದಲ್ಲೇ ತಾವೆಲ್ಲರೂ ಕೂಡ ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ಪಾದವಿರತಕ್ಕಂಥ ಕ್ಷೇತ್ರ ಗಯಾ ಕ್ಷೇತ್ರವನ್ನು ಎರಡು ನಿಮಿಷಗಳ ಕಾಲ ಅದನ್ನು ತಾವು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಪ್ರಾರಂಭದ ಹಂತದಲ್ಲಿ ಒಂದು ಸಣ್ಣ ಪ್ರೋಮೋವನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇನ್ನು ಶನಿವಾರ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಕಡೆಯ ದಿನ. ಪಿತೃಪಕ್ಷದ ಕಡೆಯ ದಿನ ಮಹಾಲಯ ಅಮಾವಾಸ್ಯೆ. ನಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಏನಪ್ಪ ಅಂದರೆ, ನಮ್ಮ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮವನ್ನು ನಾವು ಗಯಾಕ್ಷೇತ್ರದಲ್ಲಿ ಒಮ್ಮೆ ಆದರೂ ಮಾಡಬೇಕೆಂಬತಕ್ಕಂಥವ್ರು ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಆಸೆ. ಆದರೆ ಅದೆಲ್ಲವೂ ಕೂಡ ಅಸಾಧ್ಯ ಆಗೋಗುತ್ತೆ ಕೆಲವೊಂದು ಸತಿ. ಅಟ್ಲೀಸ್ಟು ಭಗವಂತನನ್ನು ನೋಡಲಿಕ್ಕಾದ್ರೂ ಕೂಡ ಒಂದು ಅವಕಾಶ ನಮಗೆ ಲಭ್ಯವಾಗೋದಿಲ್ಲ. ಅದೃಷ್ಟ ಇರತಕ್ಕಂಥವ್ರಿಗೆ ಮಾತ್ರ, ಒಂದಷ್ಟು ಸ್ಥಿತಿವಂತರಿಗೆ ಮಾತ್ರ, ಒಂದಷ್ಟು ಜ್ಞಾನವನ್ನು ಉಳ್ಳಂಥವ್ರಿಗೆ ಮಾತ್ರ. ಆದರೆ ತೀರಾ ಕಷ್ಟವಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದಲ್ವ. ಹಾಗಾಗಿ ನಿಮ್ಮ ವಾಸ್ತುಗೃಹದಲ್ಲೇ ಕೂತು ತಾವು ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನ ಪಾದದ ದರ್ಶನವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ತಾವು ನಿಮ್ಮ ವಾಸ್ತುಗೃಹದಲ್ಲೇ ಕೂತು ಮಾಡ್ಬೋದು. ಯಾವಾಗ? ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಶನಿವಾರ ಮಹಾಲಯ ಅಮಾವಾಸ್ಯೆ ಇದೆ. ತಾವೆಲ್ಲರೂ ಕೂಡ ತಪ್ಪದೆ ಗಯಾ ಕ್ಷೇತ್ರದ ಒಂದಿಷ್ಟು ದೃಶ್ಯಗಳನ್ನು ನಾವು ಪ್ರಸಾರಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಯಾಕೆಂದರೆ ಗಯಾ ಕ್ಷೇತ್ರದ ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನನಗೂ ಗೊತ್ತಿರಲಿಲ್ಲ ಅಷ್ಟೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ, ಗುಪ್ತಗಾಮಿನಿ ನದಿ ಹರಿತಾ ಇರ್ತಕ್ಕಂಥದ್ದಾಗಲಿ, ಹೆಸರಲ್ಲೇ ಇದೆ ಗುಪ್ತ ಅಂತ ಹೇಳಿ. ಅಂದರೆ ಆ ಒಂದು ಭಗವಂತನ ಪಾದ, ಗುಪ್ತಗಾಮಿನಿ ದೇವಿ ನದಿ ಹರಿತಾ ಇರ್ತಕ್ಕಂಥ ಆ ಒಂದು ಸಾನ್ನಿಧ್ಯ, ತಾಯಿಯ ದರ್ಶನ, ಭಗವಂತನ ಪಾದ. ಯಾರಾದರೂ ಜೀವನದಲ್ಲಿ ಒಂದು ಸತಿ ಅವರ ಪಿತೃದೇವತೆಗಳಿಗೆ ಅಂತಹ ಸಾನ್ನಿಧ್ಯದಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡಿದ್ದೇ ಆದರೆ, ಶ್ರಾದ್ದ ಕರ್ಮಾದಿಗಳನ್ನು ನೆರವೇರಿಸಿದ್ದೇ ಆದರೆ, ಅವರಿಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಅವರಿಗೆ ಒಂದು ಸದ್ಗತಿಯನ್ನು ಕಾಣ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ಗಯಾ ಕ್ಷೇತ್ರದಲ್ಲಿ ನಡೀತಕ್ಕಂಥ ಮತ್ತೊಂದು ಪದ್ಧತಿಯ ಕುರಿತಾಗಿಯೂ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ರು. ಏನಪ್ಪ, ಅಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡತಕ್ಕಂಥ ಒಂದು ಅವಕಾಶ ಇದೆ ಅಂತ ಹೇಳಿ ಗುರುಗಳು ತಿಳಿಸ್ತಾ ಇದ್ರು. ಅದು ಯಾಕೆ? ಅದನ್ನು ಕೂಡ ಅದರ ಹಿಂದೆ ಇರತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ತಿದ್ರು. ಸೀತಾದೇವಿನೂ ಕೂಡ ಅಲ್ಲಿ ಇಂತಹ ಕೆಲಸದ ವಿಚಾರವಾಗಿ ಒಂದು ಆಚರಣೆಯನ್ನು ಮಾಡಿದ್ದಾರೆ ಎಂಬತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ನಿಜಕ್ಕೂ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾಹಿತಿ. ಅದರ ತಾತ್ಪರ್ಯವಾಗಿ ಅಂದರೆ ಗಯಾ ಕ್ಷೇತ್ರದಲ್ಲಿ ಮಾತ್ರ ಅವಕಾಶ,
ಹಂಗಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಗಾಯಕ್ಷೇತ್ರಕ್ಕೆ ಹೋಗಿ ಮಾಡಲಿಕ್ಕಾಗೋದಿಲ್ಲ, ಕಷ್ಟ ಆಗತ್ತೆ. ಆಗ ಗುರುಗಳ ಹತ್ರ ನಾನಿಟ್ಟಿರ್ತಕ್ಕಂಥ ಪ್ರಶ್ನೆ, ಗಂಡು ಮಕ್ಕಳ ಸಂತತಿ ಇರೋದಿಲ್ಲ, ಹೆಣ್ಣು ಮಕ್ಕಳ ಸಂತತಿ ಮಾತ್ರ ಇರುತ್ತೆ. ಅದರ ಕುರಿತಾಗಿ ಹೇಗೆ ಗುರುಗಳೇ, ಅವರು ಯಾವ ರೀತಿ ಇಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅವರ ಪಿತೃದೇವತೆಗಳಿಗೆ ಸದ್ಗತಿಯನ್ನು ಹೊಂದಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದಾಗತ್ತೆ ಎಂಬತಕ್ಕಂಥದ್ರ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದಾಗ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಗೋಗ್ರಾಸವನ್ನು ಕೊಡಬೇಕು, ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಬೇಕು, ಬ್ರಾಹ್ಮಣರಿಗೆ ಊಟವನ್ನು ಹಾಕಬೇಕು, ಬಡಬಗ್ಗರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೂ ಕೂಡ ಇಂಥದ್ದೊಂದು ಅವಕಾಶ ಇದೆ. ತಾವು ದಯವಿಟ್ಟು ಇಂಥ ಒಂದು ಅವಕಾಶವನ್ನು ಯಾರನ್ನೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೇನು ಮಹಾಲಯ ಅಮಾವಾಸ್ಯೆ ಇದೆ, ತಾವೆಲ್ಲರೂ ಕೂಡ ಇನ್ನು ಯಾರ್ಯಾರು ಪಿತೃಪಕ್ಷದಲ್ಲಿ ಯಾರ್ಯಾರು ನಿಮ್ಮ ಪಿತೃದೇವತೆಗಳಿಗೆ ಶ್ರದ್ಧಾ ಕ್ರಮಾದಿಗಳ ಆಚರಣೆಯನ್ನು ಮಾಡಿಲ್ಲ, ಈಗ ಅವರ ತಿಥಿವಾರ ನಕ್ಷತ್ರ ನಿಮಗೆ ಗೊತ್ತಿಲ್ಲ, ಪಿತೃಪಕ್ಷದಲ್ಲಿ ನೆರವೇರಿಸ್ಬೋದು ಅಂತ ಹೇಳಿದ್ರು. ಪಿತೃಪಕ್ಷದಲ್ಲೂ ಕೂಡ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಪಿತೃಪಕ್ಷದ ಕೊನೆಯ ದಿನ ಅಂದರೆ ಅದು ಮಹಾಲಯ ಅಮಾವಾಸ್ಯೆ. ಆದರೆ ಮಹಾಲಯ ಅಮಾವಾಸ್ಯೆ ಒಂದಿಷ್ಟು ವಿಶೇಷ ಏನಪ್ಪ ಅಂದರೆ, ಈ ಪಿತೃಪಕ್ಷದ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಅವರ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಶ್ರದ್ಧಾ ಕರ್ಮಾದಿಗಳು ತರ್ಪಣವನ್ನು ಕೊಡ್ತಕ್ಕಂಥದ್ದು. ಆದರೆ ಮಹಾಲಯ ಅಮಾವಾಸ್ಯೆ ದಿವಸ ಒಂದು ಅವಕಾಶ ಏನಪ್ಪ ಅಂದರೆ, ಯಾರಿಗೆಲ್ಲ ಅವರು ಗಚ್ಚಿರ್ತಕ್ಕಂಥ ದಿನಾಂಕ, ಅವರ ನಕ್ಷತ್ರ, ಆ ಒಂದು ದಿನದ ಒಂದಿಷ್ಟು ವಿಚಾರಗಳು ಯಾರಿಗೆ ಗೊತ್ತಿರೋದಿಲ್ವೋ, ಮಹಾಲಯ ಅಮಾವಾಸ್ಯೆ ದಿವಸ ಎಲ್ರಿಗೂ ಕೂಡ ಅವರು ಒಂದು ತರ್ಪಣವನ್ನು ಕೊಡ್ಬೋದು. ಇದೊಂದು ಅವಕಾಶ ಇದೆ. ಹಾಗಾಗಿ ನಿಮ್ಮ ವಾಸ್ತುಗೃಹದಲ್ಲಿ ಟಿವಿ ಆನ್ ಮಾಡಿದ ತಕ್ಷಣ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀ ವಿಷ್ಣು ಮಹಾವಿಷ್ಣು ಪಾದದ ದರ್ಶನ ಆಗ್ತಾ ಇರುತ್ತೆ. ನಾನು ಅಲ್ಲೇ ಭಗವಂತನಿಗೆ ಈ ಒಂದು ಪಾದದ ಅಡಿಯೇ ನಾನು ಒಂದು ತರ್ಪಣವನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮ ವಾಸ್ತುಗೃಹದಲ್ಲಿ ಇನ್ನು ಯಾರೆಲ್ಲ ನಿಮ್ಮ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಟ್ಟಿಲ್ವೋ ಆದಷ್ಟು ಬೇಗ ಈ ಒಂದು ತರ್ಪಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಪಿತೃದೇವತೆಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಬೇಕು. ಇವತ್ತು ನಾವು ಚೆನ್ನಾಗಿದ್ದೀವಿ. ಸಾಧಾರಣವಾಗಿ ಒಂದು ಉತ್ತರವನ್ನು ಕೊಡ್ತೀನಿ. ಇವತ್ತಿನ ದಿವಸ ಮನೋಗತ ಖ್ಯಾತ ಶ್ರೀನಿವಾಸ ಶರ್ಮಾ ಇಷ್ಟು ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಒಂದು ಕಡೆ ಆದರೆ, ಇದೆಲ್ಲದಕ್ಕಿಂತ ಮೀರಿರ್ತಕ್ಕಂಥದ್ದೇ ನಮ್ಮ ಅಜ್ಜಿ ತಾತರವರ ಆಶೀರ್ವಾದ. ಅವರ ಆಶೀರ್ವಾದ, ಅವರು ಅಲ್ಲಿ ನಮಗೆ ಕೃಪಾಶೀರ್ವಾದವನ್ನು ಕೊಟ್ಟಿದ್ದೇ ಆದರೆ ನಮಗೆ ಇಲ್ಲಿ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಒಂದು ಅವಕಾಶ. ಹಾಗಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ಅದರಲ್ಲೂ ನನ್ನ ವಯಸ್ಸಿನಲ್ಲಿರ್ತಕ್ಕಂಥವರಾಗಲಿ, ಯಾರೆಲ್ಲ ಅಜ್ಜಿ ತಾತರನ್ನು ಕಳ್ಕೊಂಡಿದ್ದೀರಿ, ತಾವೆಲ್ಲರೂ ಕೂಡ ಯಾರು ಈಗ ತಾನೇ ಕೆಲಸ ಪ್ರಾರಂಭ ಮಾಡಬೇಕು, ಏನೋ ಒಂದು ಉದ್ಯೋಗದ ಸ್ಥಿತಿಯಲ್ಲಿ ಮುಂದುವರಿಬೇಕು, ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಏನೊಂದು ವಿಚಾರ ಆದ್ರೂ ಕೂಡ ಅಜ್ಜಿ ತಾತರನ್ನು ಪ್ರಾರ್ಥನೆಯನ್ನು ಮಾಡಬೇಕು, ಅವರನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಇಂತಹ ಕಾಲಗಳಲ್ಲಿ ಅಜ್ಜಿ ತಾತರವರಿಗೆ ಪ್ರಾರ್ಥನೆಯನ್ನು ಮಾಡಿ, ನೀವು ಆ ಕೆಲಸಗಳನ್ನು ಮಾಡಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಆ ನಡೀತಕ್ಕಂಥ ಜಾಗದಲ್ಲಿ ತಂದೆಯ ಹಿಂದಗಡೆ ಕೂತು ಆ ದೃಶ್ಯಗಳೆಲ್ಲವನ್ನೂ ಕೂಡ ಗಮನಿಸ್ತಾ ಅಲ್ಲಿ ತಾವು ಅದಾದ ಮೇಲೆ ಅಲ್ಲಿ ಪಿಂಡ ಪ್ರದಾನವನ್ನು ಏನು ಮಾಡಾದ್ಮೇಲೆ ನಮಸ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾರೋ ಆ ಸಮಯದಲ್ಲಿ ತಪ್ಪದಿರ ಮೊದಲನೇದಾಗಿ ಮೊಮ್ಮಕ್ಕಳಾಗಿ ನಮ್ಮ ಜವಾಬ್ದಾರಿ ನಾವು ಬಂದು ನಮಸ್ಕಾರ ಮಾಡಬೇಕಂತೆ. ಆಗ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಪಿತೃದೇವತೆಗಳನ್ನು, ಅಜ್ಜಿ ತಾತರವರನ್ನು ಸ್ಮರಿಸ್ತಕ್ಕಂಥದ್ದು, ಅವ್ರನ್ನ ನೆನೆಸ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಶನಿವಾರ ಮಹಾಲಯ ಅಮಾವಾಸ್ಯೆ. ಆ ಒಂದು ವಿಶೇಷತೆಯ ಕುರಿತಾಗಿ ನಾವೆಲ್ಲರೂ ಕೂಡ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗಯಾ ಕ್ಷೇತ್ರದ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಪುಣ್ಯ. ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನ ಪಾದದ ದರ್ಶನವನ್ನು ವಾಸ್ತುಗೃಹದಲ್ಲೇ ಕೂತು ಟಿವಿನಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದು ನಿಮಗೆ ಲಭ್ಯ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಗುರುವಾರ ಮತ್ತು ಶನಿವಾರ ಇರತಕ್ಕಂಥ ಮಹಾಲಯ ಅಮಾವಾಸ್ಯೆಯ ಕುರಿತಾಗಿ ಗುರುಗಳು ನಮಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರುಗಳನ್ನು ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಗಳೇ, ಇನ್ನು ಬಹಳ ವಿಶೇಷವಾಗಿ ಶನಿವಾರ ಮಹಾಲಯ ಅಮಾವಾಸ್ಯೆ ಇದೆ ಗುರುಗಳೇ, ಅದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು ತಾವು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. भारतीय रमण मुख्य प्राणांतर्गत
इष्टदेवता कुलदेवतात्मिक श्री गुरुराघवेंद्र देवताभ्यो नमः। बोलो भगवान शिरडी सद्गुरु साईनाथ महाराज की जय। जगद्गुरु आदिशंकराचार्य महाराज की जय। शंकर मध्व रामानुजाचार्य महाराज की जय। जय गुरुदत्त, जय गुरुदत्त, जय गुरुदत्ताय नमः। ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ದತ್ತನ ಔಪಾಸನೆ, ದತ್ತನ ಚರಿತ್ರೆ, ದತ್ತನ ವಿಶೇಷವಾಗಿರ್ತಕ್ಕಂಥ ಪಾರಾಯಣ, ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರುದತ್ತರ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗೆ ಪಿತೃಗಳಿಗೆ, ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳಿಗೆ ವಿಶೇಷವಾಗಿರ್ತಕ್ಕಂತಹ ಗತಿಸಿರ್ತಕ್ಕಂಥ ಯಾರೊಬ್ಬರಾದರೂ ಅವರೆಲ್ಲರಿಗೂ ಸಹಿತ ತಿಲತರ್ಪಣವನ್ನು, ಪಿಂಡ ಪ್ರದಾನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ ಇದು ಪಕ್ಷ ಮಾಸ. ಈ ಪಕ್ಷ ಮಾಸದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದೇ. ಅಂತಹದ್ರಲ್ಲಿ ಅಗೋ ಈಗೋ ಅಂದರೆ ಆಗಮಿಸ್ತಾ ಇದೆ ಮಹಾಲಯ ಅಮಾವಾಸ್ಯೆ. ಈ ಬಾರಿ ಮಹಾಲಯ ಅಮಾವಾಸ್ಯೆ ಒಂದಷ್ಟು ಕ್ರೂರತನವಾಗಿದೆ. ಕಾರಣ ಆ ದಿನ ಗ್ರಹಣ ಬೇರೆ. ಗ್ರಹಣ ಭಾರತಕ್ಕೆ ಕಾಣೋದಿಲ್ಲ. ಹಾಗಾಗಿ ಒಂದಿಷ್ಟು ಮಟ್ಟಿಗೆ ನಿಟ್ಟುಸಿರು ಬಿಡಬಹುದು. ಆದರೂ ಗ್ರಹಣ ಇರೋದರಿಂದ ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಸೂರ್ಯಗ್ರಹಣದಲ್ಲಿ ಗ್ರಹಣ ಆದ ನಂತರ ಆಗುವಂತಹ ಅವಘಡಗಳು ಸಾಕಷ್ಟು ಇದೆ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣ ಅಂತ ಹೇಳಿ ಪುನಃ ಗ್ರಹಣದ ಒಂದಷ್ಟು ಸೂಚನೆಗಳಿದೆ, ಗ್ರಹಣದಿಂದ ದೋಷ ಉಂಟಾಗುತ್ತೆ ಎಂಬತಕ್ಕಂಥ ಚಿಂತನೆ ಆದರೆ ಹೇಗಪ್ಪ ಎಂಬತಕ್ಕಂಥ ಮನಸ್ಸು. ನನ್ನ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದೇನೆ, ಗ್ರಹಣ ಎಂಬತಕ್ಕಂಥದ್ದು ಇದ್ದಾಗ ಇದು ಭಾರತಕ್ಕೆ ಕಾಣುತ್ತೆ ಅಥವಾ ಕಾಣಲ್ಲ ಎಂಬತಕ್ಕಂಥ ನುಡಿ ತದನಂತರ. ಆದರೆ ಗ್ರಹಣ ಇದೆ ಎಂಬತಕ್ಕಂಥ ಸತ್ಯ ಅಂತೂ ಒಪ್ಕೊಳ್ಬೇಕಾ ನಾವೆಲ್ಲರೂ. ಸೂರ್ಯ ಚಂದ್ರರು ಇರ್ತಕ್ಕಂಥದ್ದು ಒಬ್ಬೊಬ್ಬರೇ. ಅವರಿಗೆ ಭಾರತದಲ್ಲಿದ್ದಾಗ ಗ್ರಹಣ ಸಂಭವಿಸಲ್ಲ, ಹೊರದೇಶಗಳಲ್ಲಿದ್ದಾಗ ಗ್ರಹಣ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಸೂರ್ಯ ಬೇರೆ, ಇಲ್ಲಿರ್ತಕ್ಕಂಥ ಸೂರ್ಯ ಬೇರೆ ಅಲ್ಲ. ಆದರೆ ಸೂರ್ಯ ಚಂದ್ರರಿಗೆ ಗ್ರಹಣ ಸಂಭವಿಸಿದ ನಂತರ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವೇ ಆದರೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ, ಇದು ತಪ್ಪಿದ್ದಲ್ಲ. ಆದರೆ ಗ್ರಹಣದಿಂದ ಮುಖ್ಯವಾಗಿ ಏನಾಗಬಹುದು? ಗ್ರಹಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಸೂರ್ಯ. ಗ್ರಹಗಳಲ್ಲಿ ಹೇಗೆ ಪ್ರಧಾನತೆಯನ್ನು ಹೊಂದಿರತಕ್ಕಂಥ ಸೂರ್ಯ ಆಗಿದೆಯೋ ಹಾಗೆ ರಾಜ್ಯದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದು ತನ್ನದೇ ಆದಂಥ ಚಾಪು ಮೂಡಿಸ್ಕೊಂಡು ಎಲ್ಲರ ಕಣ್ಣು ಸಹಿತ ಅವ್ರ ಮೇಲೆ ಇರ್ತಕ್ಕಂತಹ ವ್ಯಕ್ತಿಗಳು ಕಾಣೆಯಾಗಬಹುದು, ಸಮಸ್ಯೆ ಬರಬಹುದು, ಅಥವಾ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಸಾಕಷ್ಟು ಬೆನ್ನೇರಬಹುದು. ಇದು ಸತ್ಯ. ಆದರೆ ಆ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂತಹ ವ್ಯಕ್ತಿಗಳು ಯಾರಾಗಿರಬಹುದು? ಅದು ಮಾತ್ರ ಒಂದು ಯಕ್ಷ ಪ್ರಶ್ನೆ. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ವಿಚಾರಗಳು ಬಂದಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೇವೆ ವಿನಃ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಲ್ಲ ನಾವು. ಉದ್ದೇಶ ಯಾರೊಬ್ಬರ ಮನಸ್ಸನ್ನು ನೋಯಿಸೋದಲ್ಲ. ಯಾರೊಬ್ಬರ ಮನಸ್ಸನ್ನು ನೋಯಿಸಿ ನಮ್ಮ ಕಾರ್ಯಕ್ರಮದಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ನೋವು ಕೊಡುವಂಥ ಕಾಯಕ ಅಂದಿಗೂ ಇಲ್ಲ, ಇಂದಿಗೂ ಇಲ್ಲ, ಇನ್ನು ಮುಂದಕ್ಕೂ ಇಲ್ಲ. ಇದು ನನಗೆ ಮಾತ್ರ ಅಲ್ಲ, ನಾಳೆ ನನ್ನ ಸುಪುತ್ರನಿಗೂ ಇದೇ ನಾನು ಪಾಠ ಹೇಳ್ತಕ್ಕಂಥದ್ದು. ಆದರೆ ಒಂದು ವಿಚಾರ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇವತ್ತು ನಿಮ್ಮ ಮುಂದೆ ಕೂತು ಶ್ರೀನಿವಾಸ್ ಶರ್ಮಾ ದೇವತಾರಾಧನೆ, ದೇವರ ಪೂಜೆ ಅಥವಾ ಒಂದಷ್ಟು ವಿಚಾರಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ವಿಚಾರ, ಈ ವಿಚಾರಗಳೆಲ್ಲವನ್ನೂ ಸಹಿತ ಪ್ರಸ್ತಾವನೆ ಮಾಡೋದರಲ್ಲಿ ಅರ್ಥವಿದೆ. ಅದು ಮಾತಾಡಬಹುದು, ಮಾತಾಡಲಿಕ್ಕೆ ಒಂದಕ್ಕೊಂದು ದಾರಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ತಪ್ಪು ಒಪ್ಪುಗಳಾದರೆ ಅದಕ್ಕೆ ಕ್ಷಮೆ ಇದೆ, ತಪ್ಪಾದರೂ ಕ್ಷಮೆ ಇದೆ. ಆದರೆ ಪಿತೃಗಳ ಬಗ್ಗೆ ಮಾತಾಡುವಾಗ, ಪಿತೃದೇವತೆಗಳ ಬಗ್ಗೆ ಮಾತಾಡುವಾಗ, ಅಜ್ಜಿ ತಾತನ ಬಗ್ಗೆ ಆಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಆಗಲಿ ಮಾತಾಡುವಾಗ ಪ್ರತಿ ಮಾತು ಆಡೋದಕ್ಕೆ ಮುನ್ನ 100 ಬಾರಿ ಚಿಂತನೆ ಮಾಡಬೇಕು. ಯಾಕೆಂದರೆ ಈ ಆಸ್ಥಾನ ಆ ತರಹ ಇದೆ, ಈ ಪೀಠ ಆ ಥರ ಇದೆ. ಈ ಆಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಆದಷ್ಟು ಬರೀ ಮೈ ಮಾತ್ರ ಕಂಡಿದ್ದರೆ ಸಾಲದು. ಮನುಷ್ಯನ ಕೇಶಗಳೇನಿದೆ, ಕೂದಲುಗಳು, ಕಣಕಣದಲ್ಲೂ ಪ್ರತಿಯೊಂದು ಕೂದಲುಗಳನ್ನು ಅಷ್ಟು ಗಮನ ಇಟ್ಟೇ ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಈ ಸ್ಥಳ, ಈ ಸಾನ್ನಿಧ್ಯ, ಈ ಸ್ಥಳ ಇದೊಂದು ಗಾಜಿನ ಮನೆ ಎಂಬತಕ್ಕಂಥದ್ದನ್ನು ನಾನು ಚೆನ್ನಾಗಿ ಅರ್ತಿದ್ದೇನೆ. ಇದನ್ನು ಮೊದಲು ಮಗನಿಗೂ ಅರ್ಥ ಮಾಡಿಸಿದ್ದೇನೆ. ಇದು ಗಾಜಿನ ಮನೆ. ಈ ಗಾಜಿನ ಮನೆ ನೋಡಲಿಕ್ಕೆ ಬಹಳ ಸುಂದರ. ತಾವೆಲ್ಲ ಅಂದುಕೊಳ್ತೀರಿ ಆನಂದ್ ಗುರೂಜಿಯವರಿಗೆ ಎಂಥ ಅವಕಾಶ ಸಿಕ್ತು,
ಅವ್ರ ಮಗನಿಗೆ ಎಂತಹ ಒಂದು ಅವಕಾಶ ಸಿಕ್ತು, ಎಷ್ಟು ಬೇಗ ಮಗನ ಪಕ್ಕದಲ್ಲಿ ತಂದು ಕೂಡಿಸ್ಕೊಂಡ್ರು, ಎಷ್ಟು ಬೇಗ ಮಗನಿಗೊಂದು ಸ್ಥಾನಮಾನ ಕಲ್ಪಿಸ್ಬಿಟ್ರು ಅಂತ. ಸ್ಥಾನಮಾನ ಕಲ್ಪಿಸಬೇಕಾದ್ರೆ ಶ್ರೀನಿವಾಸ ಶರ್ಮನಿಗೆ 7 ವರ್ಷದಿಂದ ಇಲ್ಲಿವರೆಗೂ ಪ್ರತಿನಿತ್ಯ ನನ್ನ ಕೈ ಹಿಡಿದು ಪ್ರತಿನಿತ್ಯ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಅವರ ಬಾಲ್ಯದಿಂದ ಇಲ್ಲಿವರೆಗೂ ಕರ್ಕೊಂಡು ಯಾತ್ರೆ ಮಾಡಿಸ್ತಾನೇ ಇದ್ದೇನೆ. ತಪ್ಪು ಒಪ್ಪುಗಳೇನು, ಹೇಗಿರಬೇಕು, ಬದುಕಿನ ಮಾರ್ಗವೇನು, ಯಾರಿಗೆ ಏನು ಬೆಲೆ ಕೊಡಬೇಕು, ಮತ್ತು ನಿನ್ನ ಜೀವನದ ಕಥೆ ಏನು, ನಿನ್ನ ಜೀವನದ ಮೌಲ್ಯಗಳೇನು, ಇವೆಲ್ಲವನ್ನು ಮಾತಾಡಿದಾಗ ಮಾತ್ರ ಇಂತಹ ಪದಗಳು ಬರಲಿಕ್ಕೆ ಅವಕಾಶ ಆಗುತ್ತೆ. ಆಗಲೂ ಪಕ್ಕದಲ್ಲಿ ಕೂತಿದ್ದಾಗ ಪಿತೃದೇವತೆಗಳ ಬಗ್ಗೆ ಮಾತಾಡುವಾಗ, ಪಿತೃಗಳ ಬಗ್ಗೆ ಮಾತಾಡುವಾಗ, ಅಜ್ಜಿ ತಾತನ ಬಗ್ಗೆ ಮಾತಾಡುವಾಗ ಪ್ರತಿ ಕ್ಷಣ ಅವ್ರಿಗೆ ಆ ನೋವು ಇದಿತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಥವಾ ಅವರು ಆ ಎಚ್ಚರಿಕೆಯಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಎಚ್ಚರಿಕೆಯನ್ನು ಪ್ರತಿ ಕ್ಷಣ ನನ್ನ ಮನಸ್ಸಲ್ಲ ಆ ಥರ ನೋವಿರುತ್ತೆ. ಯಾಕೆಂದರೆ ಇಂತಹ ವಿಚಾರಗಳು ಬಂದಾಗ ಬಹಳ ಸೂಕ್ಷ್ಮ, ಇದು ಧರ್ಮ ಸೂಕ್ಷ್ಮ. ಹಾಕುವ ಹೆಜ್ಜೆ ಇರಲಿ, ಮಾತಾಡುವ ಮಾತಿರಲಿ. ಈ ಗಾಜಿನ ಮನೆಗೆ ಹೂವಿನಿಂದ ಪೂಜೆ ಮಾಡತಕ್ಕಂಥವ್ರು ಒಂದಷ್ಟು ಜನ ಆದರೆ, ಸರಿಯಾದಂಥ ಕಲ್ಲಿಡಿದು ಕೂತಿರ್ತಕ್ಕಂಥವ್ರು 1000 ಜನ ಇರ್ತಾರೆ. ಯಾಕೆಂದರೆ ಈ ವೇದಿಕೆ ಆ ಥರ, ಈ ಆಸ್ಥಾನ ಆ ಥರ. ಈ ಆಸ್ಥಾನದಲ್ಲಿರುವಷ್ಟು ಕಾಲ, ಈ ಆಸ್ಥಾನದಲ್ಲಿರುವಷ್ಟು ಕಾಲವೂ ಸಹಿತ ಭಾಳ ಸೂಕ್ಷ್ಮವಾಗಿರಬೇಕು, ಭಾಳ ಸೂಕ್ಷ್ಮ ಇರಬೇಕು. ಮಾತಾಡಿದ್ರೆ ಅಷ್ಟೇ ಅಲ್ಲ, ಆ ಮಾತಿನಂತೆ ನಡ್ಕೊಳ್ಳೋದಾಗಿರಬೇಕು. ಹಾಕುವ ಹೆಜ್ಜೆ, ಈ ಆಸ್ಥಾನದಲ್ಲಿ 1.5 ಗಂಟೆ ನಿಮ್ಮ ಮುಂದೆ ಕೂತು ನಾವೇನು ನಡ್ಕೊಳ್ತೀವಿ, ಏನು ಮಾತಾಡ್ತೀವಿ, ನೀವು ಹೀಗಿರ್ರಿ ಅಂತ ನಾವೇನು ಆರ್ಡರ್ ಮಾಡಿರ್ತೀವಿ, ಅದನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡ್ತಾ ಇರಬೇಕು. ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡಿದ್ರೆ ಆಗ ಪಿತೃದೇವತೆಗಳ ಒಂದು ಕೃಪಾಶೀರ್ವಾದದಿಂದ ನಾಳೆ ಬೆಳಗಿನ ಮಾತು ನಮಗೆ ಅರಿವಿಲ್ಲದಂಥ ರೀತಿ ಸರಾಗವಾಗಿ ಈ ನಾಲಿಗೆ ಮೇಲೆ ಹೊರಡಿಸ್ತಾರೆ ಅವರು. ಈ ಆಸ್ಥಾನದ ಶಕ್ತಿ ಅದು. ಆ ಶಕ್ತಿನೇ ಇವತ್ತು ನಿಮ್ಮ ಆನಂದ್ ಗುರೂಜಿಯವ್ರನ್ನಾಗಲಿ ಶ್ರೀನಿವಾಸ ಶರ್ಮಾರವ್ರನ್ನಾಗಲಿ ಕಾಪಾಡ್ತಾ ಇದೆ ಅಂದರೆ ಅದು ತಪ್ಪಲ್ಲ. ಹಾಗಾಗಿ ಪಿತೃದೇವತೆಗಳಿಗೆ ಯಾರು ನಮಸ್ಕರಿಸ್ತಾರೋ, ಈ ಒಂದು ಪಕ್ಷ ಮಾಸದಲ್ಲಿ ಯಾರು ಪಿತೃದೇವತೆಗಳಿಗೆ ವಿಶೇಷವಾದಂಥ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಅವರ ಆಶೀರ್ವಾದ ಆ ಕುಟುಂಬಕ್ಕೆ, ಆ ಪರಿವಾರಕ್ಕೆ ಯಾವತ್ತೂ ಇರುತ್ತೆ. ದೇವತೆಗಳ ಆಶೀರ್ವಾದ ತಡ ಅಂತೆ, ಆದರೆ ಪಿತೃಗಳ ಆಶೀರ್ವಾದ ಶೀಘ್ರವಾಗಂತೆ. ಆದರೆ ಪಿತೃಗಳ ಆಶೀರ್ವಾದ ಸಿಗಬೇಕಾದ್ರೆ ತನ್ನ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಲೋಪ ಇಲ್ಲದಂಥ ರೀತಿ ನಡಿಬೇಕಂತೆ. ಆ ನಡೆದಾಗ ಮಾತ್ರ ಇವೆಲ್ಲ ಸಾಧ್ಯ ಅಂತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಹೇಳ್ತಾ ಇದ್ರು, ಅವರ ಆಡಿರ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾಹಿತಿನೇ ಇತ್ತು. ಮತ್ತು ಸಾಕಷ್ಟು ಬಾರಿ ಗುರುಗಳು ತಿಳಿಸ್ತಾ ಇದ್ರು, ಮಾತು ಆಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತ ಹೇಳಿ. ಆಡ್ತಕ್ಕಂಥ ಮಾತಲ್ಲಿ ಬಹಳಷ್ಟು ಜೋಪಾನವಾಗಿರಬೇಕು. ಅದರಲ್ಲೂ ಪಿತೃದೇವತೆಗಳ ಕುರಿತಾಗಲಿ, ಪಿಂಡ ಪ್ರಧಾನದ ಕುರಿತಾಗಲಿ, ಈ ಒಂದು ಪಕ್ಷಮಾಸದ ಕುರಿತಾಗಲಿ, ಪಕ್ಷಮಾಸದಲ್ಲಿ ತಿಳಿಸ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಒಂದಲ್ಲ 2 ಬಾರಿ ಆಲೋಚನೆಯನ್ನು ಮಾಡೇ ಆಡಬೇಕು. ಯಾಕೆಂದರೆ ತಿಳಿಸ್ತಕ್ಕಂಥ ಮಾಹಿತಿ ಅಷ್ಟು ಗಂಭೀರವಾಗೇ ಇರುತ್ತೆ. ಯಾಕೆಂದರೆ ಪಿತೃಪಕ್ಷದಲ್ಲಿ ಆಚರಣೆಯನ್ನು ಮಾಡಬೇಕಾದ್ರೆ ಎಲ್ಲ ರೀತಿ ಇರತಕ್ಕಂಥ ಆಚರಣೆಗಳಲ್ಲೂ ಕೂಡ ಸೂಕ್ಷ್ಮತೆಗಳನ್ನು ಅರಿತು, ಧರ್ಮ ಸೂಕ್ಷ್ಮಗಳನ್ನು ಅರಿತು ನಾವು ಮುಂದುವರಿಸಬೇಕಂತೆ. ಇನ್ನು ನಿಮ್ಮೆಲ್ಲರ ಪಿತೃದೇವತೆಗಳ ಆ ಒಂದು ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ನನ್ನ ಪಿತೃದೇವತೆಗಳ ಆಶೀರ್ವಾದ ನನ್ನ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳೇ ಇನ್ನು ಇವತ್ತು ತಾವದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರಿ, ಅದನ್ನು ಮತ್ತೆ ಮುಂದುವರಿಸಬೇಕು. ಖಂಡಿತ. ಮುಂದೆ ಬರ್ತಕ್ಕಂಥ ಮಹಾಲಯ ಪಕ್ಷದ ದಿನ ಗಯಾ ಕ್ಷೇತ್ರವನ್ನು, ಗಯಾಲಿ ನಡೀತಕ್ಕಂಥ ಶ್ರಾದ್ದ ಹೇಗಿರುತ್ತೆ, ಗಯಾ ಕ್ಷೇತ್ರದ ವೈಶಿಷ್ಟ್ಯತೆ ಏನು, ವಿಶೇಷತೆ ಏನು, ಅಲ್ಲಿ ಹರಿತಕ್ಕಂಥ ನದಿಯ ವಿಚಾರ ಏನು, ಜೊತೆಗೆ ಅಲ್ಲಿರ್ತಕ್ಕಂಥ ಗೋವಿನ ಒಂದು ಪಾಲ ಹೇಗಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ವಟವೃಕ್ಷ ಹೇಗಿದೆ, ಆ ವೃಕ್ಷದ ಹತ್ರ ನಡೆಸ್ತಕ್ಕಂಥ ಒಂದು ವಿಶೇಷತೆ ಏನು, ಜೊತೆಗೆ ಗಯಾ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಏನಾದರೂ 3 ಪದಾರ್ಥಗಳನ್ನು ಬಿಟ್ಟು ಬರ್ತಾರೆ. ಗಯಾ ಕ್ಷೇತ್ರಕ್ಕೆ ಹೊರಟಾಗ 3 ಪದಾರ್ಥಗಳನ್ನು ಬಿಟ್ಟು ಬರೋದು ಇಂದಿಗೂ ಪದ್ಧತಿ ಇದೆ. ಹಿಂದೆಲ್ಲ ಗಯಾ ಕ್ಷೇತ್ರಕ್ಕೆ ಬರೋದೇ ಬಹಳ ಕಷ್ಟ, ಕಾಶಿ ಯಾತ್ರೆ ಕಷ್ಟ ಅಂತ ಹೇಳ್ತಿದ್ರು. ಈಗ ಕಾಶಿ ಯಾತ್ರೆನೂ ಬಹಳ ಸುಲಭ ಆಯಿತು. ಹಾಗೆ ಕಾಶಿ ಆದ ನಂತರ ಏನು ಗಯಾ ಕ್ಷೇತ್ರ, ಕಾಶಿಯಲ್ಲಿರ್ತಕ್ಕಂಥದ್ದು ವಿಶ್ವನಾಥ ಸಾಂಬ ಸದಾಶಿವ, ಗಯಾಲಿರ್ತಕ್ಕಂಥದ್ದು ಗಯಾಸುರ ಎಂಬತಕ್ಕಂಥ ರಾಕ್ಷಸ. ಅವನು ಆದಷ್ಟು ರಾಕ್ಷಸನಾದರೂ ಅವನು ಮಹಾವಿಷ್ಣುವಿಗೆ ಬಹಳ ಭಕ್ತಿ ಇತ್ತು. ಅಂದರೆ ವಿಷ್ಣುದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದ. ಹಾಗೆ ವಿಷ್ಣುದೇವರನ್ನ ಆರಾಧನೆ ಮಾಡಿ ವಿಷ್ಣು ಭಗವಂತನ ಹತ್ರ ಒಂದು ವರವನ್ನು ಪಡೆದ. ಎಲ್ಲಿವರೆಗೂ ಪಿಂಡ ಪ್ರಧಾನಗಳಾಗ್ತಿರುತ್ತೋ, ಎಲ್ಲಿವರೆಗೂ ಪಿತೃದೇವತೆಗಳನ್ನು ಆಚರಣೆ ಮಾಡ್ತಿರ್ತಾರೋ ಅಲ್ಲಿವರೆಗೂ ನನ್ನ ಯಶಸ್ಸಿರಬೇಕು, ನನಗೂ ಒಂದು ಸ್ಥಾನಮಾನ ಇರಬೇಕು, ನನಗೆ ದಾರಿ ಮಾಡಿಕೊಡಿ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಪಾದವನ್ನು ಗಯಾಸುರ ಎಂಬತಕ್ಕಂಥ ರಾಕ್ಷಸನ ಎದೆ ಮೇಲಿಟ್ಟ. ಎದೆ ಮೇಲೆ ವಿಷ್ಣು ಪಾದ ಕೂತಿದ್ದರಿಂದ ಆ ಪಾದವೇ ಇವತ್ತು ತಾವು ನೋಡ್ತಾ ಇರತಕ್ಕಂಥದ್ದು ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಪಾದ. ಅಲ್ಲಿ 3 ಕಡೆ ಪ್ರಧಾನವಾಗಿ ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ನೋಡಿ, ಬೇರೆಲ್ಲ ಕಡೆ ಮಾಡಿದ್ರೆ ಒಂದು ಕಡೆ ಮಾತ್ರ ಮಾಡಿಬಿಡಬೇಕಾಗತ್ತೆ. ಗಯಾ ಕ್ಷೇತ್ರದಲ್ಲಿ 3 ಭಾಗದಲ್ಲಿ ಪಿಂಡ ಪ್ರದಾನ ಆಗುತ್ತೆ.
ಹಿಂದೆ ಗಯಾ ಕ್ಷೇತ್ರದ ಬಗ್ಗೆ ಈ ಹಿಂದೆ ನಾನು ಕತೆ ಹೇಳಿದ್ದೇನೆ. ಆದರೂ ಒಂದು ಸೂಕ್ಷ್ಮ ಅದರಲ್ಲೂ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೂ ಆದ್ಯತೆ ಇದೆ ಅಂತಕ್ಕಂಥದ್ದಕ್ಕೆ ಆಧಾರ ಗಯಾ ಕ್ಷೇತ್ರದಲ್ಲಾಯಿತು. ಹೀಗೆ ದಶರಥ ಮಹಾರಾಜನಿಗೆ ರಾಮ ಸೀತೆಯರಿಬ್ಬರು ವನವಾಸಕ್ಕೆ ಹೊರಟಾಗ ಒಂದಷ್ಟು ದೂರ ಪರಿಕ್ರಮಿಸ್ತಾ ಮುನ್ನಡೀತಾರೆ. ಅವರು ಪರಿಕ್ರಮಿಸ್ತಾ ಮುಂದೆ ನಡಿಬೇಕಾದ್ರೆ ಶ್ರಾದ್ದ ಕಾಲ ಎದುರಾಗಿಬಿಡುತ್ತೆ. ಶ್ರಾದ್ದ ಕಾಲ ಎದುರಾದಾಗ ಅಲ್ಲಿಗೆ ಬಂದು, ಅಂದರೆ ಆ ಕ್ಷೇತ್ರಕ್ಕೆ ಬಂದ ತಕ್ಷಣ ಶ್ರಾದ್ದ ಕಾಲ ಮುಂದುವರಿತಿರುತ್ತೆ. ಆಗ ಶ್ರೀರಾಮಚಂದ್ರ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತರಲಿಕ್ಕೆ ಒಂದಷ್ಟು ದೂರ ಪರಿಕ್ರಮಿಸ್ತಾನೆ. ಅದಕ್ಕೆ ಹೇಳೋದು, ಇಲ್ಲಿ ಒಂದಷ್ಟು ವಿಚಾರ ಅರ್ಥ ಮಾಡ್ಕೊಳ್ಳಿ. ಯಾರನ್ನು ಊಟ ಮಾಡಬೇಕಾದ್ರೂ ಊಟದೊಂದು ಸಮಯ ಅಂತಿರುತ್ತೆ, ಹಾಗೆ ದೇವರ ಪೂಜೆಗೆ ಒಂದು ಸಮಯ ಅಂತಿರುತ್ತೆ. ಆ ಪೂಜೆಗಳಿಗೆ ಸಮಯ ಏನಿದೆಯೋ ಆ ಸಮಯದಲ್ಲಿ ನಾವು ಪ್ರಾರಂಭಿಸಿರಬೇಕು, ಪೂಜಾನುಷ್ಠಾನವನ್ನು ಮಾಡಬೇಕು. ಅದೇ ಪೂಜೆ ಪ್ರಾರಂಭ ಕಾಲನೇ ಅಪರಾಹ್ನ ಕಾಲ ಆಗಿಬಿಟ್ರೆ ಅದು ದೇವತಾರಾಧನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ಯಾವುದೇ ಒಂದು ವ್ರತಾನುಷ್ಠಾನ, ಪೂಜೆಗಳು ಮತ್ತು ಯಾವುದೇ ಹೋಮ ಹವನಾದಿಗಳು, ಯಜ್ಞ ಆಗಾದಿಗಳು ಇದನ್ನು ಮಾಡಬೇಕಾದ್ರೆ ಬೇಗ ಶುರು ಮಾಡಬೇಕು. ಶುರು ಮಾಡಿರ್ತಕ್ಕಂಥದ್ದನ್ನು ಸಂಜೆ 6 ಗಂಟೆವರೆಗೂ ಮಾಡಿ, ಅದು ತಪ್ಪಲ್ಲ. ಆದರೆ ಶುರು ಮಾಡುವಂತಹ ಓಂ ಪ್ರಥಮದಲ್ಲಿನೇ ಅದು ಸಮಯ ಮೀರಿಸಬಾರ್ದು. ಅಂದರೆ ಮಧ್ಯಾಹ್ನಕ್ಕೆ 12 ಗಂಟೆ ಆದ ನಂತರ ಮಾಡ್ತಕ್ಕಂಥದ್ದು ಅಪರಕರ್ಮ. 12 ಗಂಟೆ ಒಳಗಡೆ ಮಾಡ್ತಕ್ಕಂಥದ್ದು ಶುಭ ಕಾರ್ಯ. ದೇವತಾರಾಧನೆ, ದೇವರ ಪೂಜೆ ಪುನಸ್ಕಾರಗಳನ್ನು 12 ಗಂಟೆ ಒಳಗಡೆ ಮಾಡಬೇಕು. 12 ಗಂಟೆ ನಂತರ ಮಾಡತಕ್ಕಂಥದ್ದು ಶ್ರಾದ್ದ ಕರ್ಮಾದಿಗಳು, ತಿಥಿ, ಪಕ್ಷ ಮತ್ತು ತಿಲತರ್ಪಣ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆ 12 ಗಂಟೆ ಸರಿಸುಮಾರು ಅದಕ್ಕೆ ಮುಂಚಿತವಾಗಿ ಸೀತಾ ಮತ್ತು ರಾಮ ಸೀತೆಯರಿಬ್ಬರು ಗಯಾ ಹತ್ರ ಬರ್ತಾರೆ, ಪರಿಕ್ರಮಿಸ್ತಾರೆ. ಗಯಾ ಹತ್ರ ಬಂದಾಗ ಅವರ ತಂದೆಗೆ ದಶರಥನಿಗೆ ಶ್ರಾದ್ದ ಕರ್ಮ ಮಾಡಬೇಕಾಗತ್ತೆ. ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿ ಸರಿಸುಮಾರು 10 ಗಂಟೆಯಲ್ಲಿ ಅವರು ಯೋಚನೆ ಮಾಡುತ್ತಾರೆ. ಇವತ್ತು ನಮ್ಮ ತಂದೆ ಶ್ರಾದ್ದ ಇದೆ, ಅವರಿಗೆ ಪಕ್ಷ ಮಾಡಬೇಕಾಗಿದೆ, ಶ್ರಾದ್ದಕ್ಕೆ ನಾನು ತಿಲತರ್ಪಣ ಕೊಡಬೇಕು, ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ತರಕಾರಿ ಹಣ್ಣುಗಳನ್ನು ತರಬೇಕು ಅಂತ ಹೇಳಿ ರಾಮ ಚಿಂತನೆ ಮಾಡಿ ಒಂದಷ್ಟು ದೂರ ಕಾಡು ಪರಿಕ್ರಮಿಸ್ತಾನೆ. ಆದರೆ ಸೀತೆ ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಿಂದ, ಇಲ್ಲಿ ಪಿತೃದೇವತೆಗಳಿಗೆ ಮಡಿಯೇ ಬಹಳ ಮುಖ್ಯ, ಮಡಿಯಿಂದ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣುಮಕ್ಕಳು ತಾವು ಬಹಳ ಮುಖ್ಯ. ನೋಡಿ, ಶ್ರಾದ್ದ ಮತ್ತು ತಿಥಿ, ಪಕ್ಷ ಮತ್ತು ಶ್ರಾದ್ದಗಳು ಮಾಡಬೇಕಾದ್ರೆ ಮಾಡುವಂತಹ ಕರ್ತೃ ಯಾರು ವ್ಯಕ್ತಿ ಮನೆಯಲ್ಲಿ ಮಾಡ್ತಾನೆ, ಯಾರು ತಿಲತರ್ಪಣವನ್ನು ಕೊಡ್ತಾರೆ, ಯಾರು ಶ್ರಾದ್ದವನ್ನು ಮಾಡುವಂಥ ಮಗ ಆಗಿರ್ತಾನೆ, ತಂದೆಯ ಮಗ ಆಗಿರ್ತಾನೆ, ತಂದೆ ಗತಿಸಿರ್ತಾರೆ, ಅಂತಹ ವ್ಯಕ್ತಿಯ ಅರ್ಧಾಂಗಿ, ಆತನ ಹೆಂಡತಿ, ಆಕೆ ಅವತ್ತು ಹಣೆ ಕುಂಕುಮ ಇಡೋದಿಲ್ಲ. ಇದನ್ನೆಲ್ಲರ ಮನೆಗಳಲ್ಲೂ ನಡೆಯುವಂಥದ್ದೇ, ತಿಳಿಸೋದು ಕ್ರಮ ನನ್ನದು. ಅಂದರೆ ತಿಥಿ ಮತ್ತು ಶ್ರಾದ್ದದ ದಿವಸ ಹಣೆಗೆ ಹೆಣ್ಣುಮಕ್ಕಳು, ಅಂದರೆ ಮನೆಯ ಸೊಸೆ ಹಣೆ ಕುಂಕುಮ ಇಡಬಾರ್ದು, ಹಣೆಗೆ ಕುಂಕುಮ ಇಡಬಾರ್ದು, ಮನೆ ಮುಂದೆ ರಂಗೋಲಿ ಹಾಕಬಾರ್ದು. ಮನೆ ಮುಂದೆ ರಂಗೋಲಿ ಹಾಕೋದಾಗಲಿ, ಮನೆ ಬಾಗಿಲಿಗೆ ಹೂವು ಹಾಕೋದಾಗಲಿ, ಅಥವಾ ಆ ಹೆಣ್ಣುಮಗಳು ಮನೆಯಲ್ಲಿರ್ತಕ್ಕಂಥ ಸೊಸೆ ಆಕೆ ಲಕ್ಷಣವಾಗಿ ಹಣೆ ಕುಂಕುಮ ಇಟ್ಕೊಂಡು ತಲೆಗೆ ಹೂವು ಮಾಡಿಕೊಳ್ಳೋದಾಗಲಿ, ಇಂತಹದ್ದನ್ನು ಮಾಡಿದ್ರೆ ಆ ಮನೆಗೆ ಶ್ರಾದ್ದ ಆಗುವುದಿಲ್ಲ, ಆ ಮನೆ ಆವತ್ತಿನ ದಿವಸ ಮಾಡುವಂಥ ತಿಥಿ ಫಲಿಸೋದಿಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ, ಪಿತೃದೇವತೆಗಳಿಗೆ ಕೆಂಪು ಹೂವು ಅಂದರೆ ಬಹಳ ಭಯ. ಅವರಿಗೆ ಕನಕಾಂಬರ ಆಗಲಿ, ಕಣಗಲೆ ಹೂವು ಆಗಲಿ, ಇಂಥದ್ದನ್ನೇನಾದರೂ ಅವ್ರ ಫೋಟೋಗೂ ಅವತ್ತು ಮನೆ ಪ್ರಾಂತ್ಯದಲ್ಲೂ ತಂದು ಹಾಕಿದರೆ ಅವರು ಬರೋದೇ ಇಲ್ಲ ಆ ಪ್ರಾಂತ್ಯಕ್ಕೆ. ಕೆಂಪು ವರ್ಣ ಅಂದರೆ ಅವರು ಬಹಳ ದೂರ ಆಗ್ತಾರೆ. ಕೆಂಪು ಬಣ್ಣದ ಹೂಗಳನ್ನು ಮಾತ್ರ ಅವ್ರು ತರಲೇಬಾರ್ದು. ಅದಕ್ಕೋಸ್ಕರನೇ ಪಿತೃಕರ್ಮಗಳನ್ನು ಮಾಡುವಾಗ ಸಾಧ್ಯವಾದಷ್ಟು ಶಾಮಂತಿಗೆ ಹೂವು ಅಥವಾ ಶ್ವೇತವರ್ಣದ ಪುಷ್ಪ, ಇವೆರಡೂ ಇಲ್ವಾ, ಲಕ್ಷಣವಾಗಿ ತುಳಸಿ ಎಲ್ಲಿರುತ್ತೋ ಅಲ್ಲಿ ವಿಶೇಷತೆ ಇರುತ್ತೆ. ತುಳಸಿ ಪುಣ್ಯಕ್ಕೂ ಬೇಕು, ಅಪರಕ್ಕೂ ಬೇಕು, ಶುಭಕ್ಕೂ ಬೇಕು, ಅಶುಭಕ್ಕೂ ಬೇಕು. ಅಂತಹ ಒಂದು ಪಾವಿತ್ರತೆ ಪಡೆದಿರತಕ್ಕಂತಹದ್ದು ತುಳಸಿ. ಈ ಸಾನ್ನಿಧ್ಯಗಳಲ್ಲಿ ತುಳಸಿನೇ ಇಟ್ಕೊಳ್ಬೇಕೇ ಬಿಟ್ಟರೆ, ಕನಕಾಂಬರ ಚೆನ್ನಾಗಿದೆ, ನಾನು ಭಾಳ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತೇಳಿ ಕನಕಾಂಬರ ಹೂ ತರೋದು ಅಥವಾ ಕಣಗಲೆ ಹೂ ತಂದಿಟ್ಕೊಳ್ಳೋದು ಮಾಡಿದ್ರೆ ಅಲ್ಲಿ ಪಿತೃದೇವತೆಗಳು ಬರೋದಿಲ್ಲ. ಹಾಗೆ 12 ಗಂಟೆ ನಂತರ ದೇವತಾರಾಧನೆ ಮಾಡಬಾರ್ದು, 12 ಗಂಟೆ ಒಳಗೆ ಪಿತೃ ಕಾರ್ಯ ಮಾಡಬಾರ್ದು. 12 ಗಂಟೆ ಒಳಗಡೆ ಪಿತೃ ಕಾರ್ಯಗಳನ್ನು ಮಾಡಿದ್ರೆ ಆಗೋದೇ ಇಲ್ಲ. ಹಾಗೆ ಸೀತಾರಾಮ ಗಯಾ ಕ್ಷೇತ್ರದಲ್ಲಿದ್ದಾಗ ರಾಮ ಬೇಕಾಗಿರುವಂಥ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ತರಬೇಕು ಅಂತ ಒಂದಷ್ಟು ದೂರ ಪರಿಕ್ರಮಿಸ್ತಾನೆ. ಸೀತೆ ಸ್ನಾನ ಮಾಡಿ ಇನ್ನೇನು ಮಾಡೋದು, ರಾಮ ಇನ್ನೂ ಬಂದಿಲ್ವಲ್ಲ ಅಂತ ಅಲ್ಲಿರ್ತಕ್ಕಂಥ ಮರಳೆಲ್ಲವನ್ನು ಸೀತೆ ಒಗ್ಗೂಡಿಸ್ಕೊಂಡು ಮರಳಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ತಯಾರು ಮಾಡ್ತಿರ್ತಾಳೆ. ಅಂದರೆ ಆಟ ಆಡುವಂಥ ರೀತಿ. ಸಾಮಾನ್ಯ ಹೆಣ್ಣುಮಕ್ಕಳು ನದಿಗಳ ಹತ್ರನೋ ಕೆರೆಗಳ ಹತ್ರನೋ ಹೋದಾಗ ಅಲ್ಲಿರ್ತಕ್ಕಂಥ ಮಣ್ಣು, ಮರಳೋ ಅಥವಾ ನೀರು ಹತ್ರನೋ ಕಾಲು ಹಾಕ್ಕೊಂಡು ನಿಧಾನಕ್ಕೆ ಆಡ್ತಿರ್ತಾರಲ್ಲ, ಅದನ್ನೇ ಸೀತೆ ಮಾಡಿದ್ದು. ಆದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಕ್ಷೇತ್ರದ ದಡದಲ್ಲಿ ಕೂತ್ಕೊಂಡು ಮರಳಿನ ಉಂಡೆಗಳನ್ನಾಗಿ ಮಾಡಿ ಒಂದೊಂದು ಉಂಡೆನೂ ಹೀಗೆ ನೋಡ್ತಾ ಇದ್ಲು. ಅದಕ್ಕೆ ಹೇಳ್ತಾರೆ ತುತ್ತೆತ್ತಬಾರ್ದು ಅಂತ.
ಮನೆಯಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೂ ಕೈ ತುತ್ತು ಹಾಕಬೇಕಾದ್ರೂ ನಾವು ತುತ್ತು ಹಿಂಗೆ ಆಡಿಸ್ತೀವಲ್ವ, ತುತ್ತು ಆಡಿಸಬಾರ್ದು, ಅನ್ನನ ಮೇಲಕ್ಕೆ ಎಸಿಬಾರ್ದು. ಇದು ಪಿಡಿಚೆನೂ ಕಟ್ಟಬಾರ್ದು ಅಂತ ಹೇಳ್ತಾರೆ. ಅದೇ ಅನ್ನ ತುತ್ತು ತುತ್ತು ಅಂದ್ರೆ ಪೂರ್ತಿ ಪಿಡ್ಚೆ, ಒಂದು ಪಿಡ್ಚೆನ ಕಟ್ಟುವಂಥದ್ದು, ಕಟ್ಟಿ ಹಿಂಗೆ ಎತ್ತುತ್ತಾರಲ್ಲ, ಆಡಿಸ್ತಾರಲ್ಲ, ಹೀಗೆ ಅನ್ನನ ಆಡಿಸಬಾರ್ದು. ನಿಮ್ಮ ಅನ್ನ ನಿಮ್ಮ ಕೈಯಿಂದ ಮೇಲಕ್ಕೆ ಹೋಯ್ತು ಅಂದರೆ ಅದು ಅಪರಕ್ಕೆ ಸಂಬಂಧಪಡುತ್ತೆ, ಶುಭಕ್ಕಾಗೋಲ್ಲ ಅದು. ಅದಕ್ಕೆ ಕೈ ತುತ್ತು ಹಾಕೋರು ಸಹಿತ ಹೀಗೆ ಹಾಕಬೇಕೇ ವಿನಃ ಅದನ್ನ ಹೀಗೆ ರೌಂಡ್ ಮಾಡಬಾರ್ದು, ವೃತ್ತಾಕಾರ ಮಾಡಬಾರ್ದು. ಆಮೇಲೆ ತಟ್ಟೆಗೆ ಹಾಕೊಂಡಿರೋ ಅನ್ನದಲ್ಲಿ ಅಪ್ಪನಿಗೊಂತುತ್ತು, ಅಮ್ಮನಿಗೊಂತುತ್ತು, ಅಜ್ಜಿಗೊಂತುತ್ತು ಅಂತೆಲ್ಲ ಸಪರೇಟ್ ಮಾಡ್ತಾರೆ. ಮಾಡಬಾರ್ದು. ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಅದೇನೋ ಒಂದು ಖುಷಿಗೆ ಇದು ಅಪ್ಪಂದು, ಇದು ಅಮ್ಮಂದು, ಇದು ಅಜ್ಜಿದು, ಇದು ನಿಮ್ಮ ಅಕ್ಕಂದು, ಹಿಂಗೆಲ್ಲ ಮಾಡ್ತಾರೆ. ಅದು ಕೆಲವು ತಪ್ಪುಗಳು, ಮಾಡಬಾರ್ದು ಅದನ್ನ. ಅಂತಹ ಲೋಪಗಳು ಮಾಡಿದ್ರು ಇಂಥ ಕ್ಷಣದಲ್ಲಿ ವಿಚಾರ ತಿಳಿಯಿದ್ರೆ ಇನ್ನು ಮುಂದಕ್ಕೆ ಅಂತ ತಪ್ಪು ಮಾಡಬೇಡಿ. ವಿಚಾರ ಚೆನ್ನಾಗಿದೆ, ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರಿ, ಮಕ್ಕಳಿಗೆ ಊಟವನ್ನು ಮಾಡಿಸ್ಬೇಕಾದ್ರೆ ನಾವು ಅರಿಯದೆ ಮಾಡ್ತಕ್ಕಂಥ ಒಂದಿಷ್ಟು ತಪ್ಪುಗಳ ಕುರಿತಾಗಿ. ಅದರ ಬಗ್ಗೆ ಪಿಡ್ಚೆ ಕಟ್ಟಬಾರದು. ಪಿಡ್ಚೆ ಕಟ್ಟೋದು, ರೌಂಡ್ ಮುಂದೆ ಅನ್ನದ ಮುದ್ದೆ ಮಾಡೋದು, ಅದಕ್ಕೋಸ್ಕರ ಅನ್ನ ಬಡಿಸಬೇಕಾದ್ರೂ ಸಹಿತ ಉಂಡುಂಡೆ ಅನ್ನ ಬಡಿಸಬಾರ್ದು. ಅನ್ನ ಬಡಿಸುವಂತಹ ತಾಯಂದರು ಹೆಣ್ಣು ಮಕ್ಕಳು ಇಂತಹ ತಪ್ಪನ್ನು ಮಾಡ್ತಿದ್ರೆ ದಯವಿಟ್ಟು ಇಂಥ ತಪ್ಪನ್ನು ಇನ್ನು ಮುಂದೆ ಮಾಡಬೇಡಿ. ಅನ್ನ ಬಡಿಸ್ಬೇಕಾದ್ರೆ ನೀವು ಬಡಿಸ್ತಿರಲ್ಲ, ಬಡಿಸುವಾಗ ಆದಷ್ಟು ಪುಡಿ ಇರಬೇಕು. ಅನ್ನವನ್ನು ಪುಡಿ ಮಾಡೇ ಬಡಿಸ್ಬೇಕೇ ವಿನಃ ಮುದ್ದೆ ಆಕಾರವಾಗಿ ಬಡಿಸಬಾರ್ದು. ಆಮೇಲೆ ಅನ್ನ ಯಾವುದೇ ಕಾರಣಕ್ಕೂ ಒಂದು ಸರ್ತಿ ಬಡಿಸಿ ಮುಂದಕ್ಕೆ ಹೋಗಬಾರ್ದು. ಅನ್ನ ಬಡಿಸ್ಬೇಕಾದ್ರೆ ಶಾಸ್ತ್ರ ಪ್ರಕಾರ ಯಾರು ತಟ್ಟೆಗೆ ಅನ್ನ ಬಡಿಸ್ಬೇಕಾದ್ರೂ, ಯಾರು ಎಲೆಗೆ ಊಟ ಬಡಿಸ್ಬೇಕಾದ್ರೂ ಒಂದು ಸತಿ ಬಡಿಸೋದನ್ನು 2 ಸತಿ ಬಡಿಸಿ. ಅಥವಾ ಒಂದು ಸತಿ ನೀವು ಭಾಳ ಬಲವಾಗಿ ಜಾಸ್ತಿ ಅನ್ನ ಹಾಕ್ಬಿಟ್ಟಿದ್ರಿ ಅಂದರೆ 2ನೇ ಸತಿ ಒಂದು 4 ಕಾಳಾದರೂ ಬೀಳಬೇಕು ತಲೆ ಮೇಲೆ. ಇದೆಲ್ಲ ಶುಭದ ಸಂಕೇತ. ಊಟ ಬಡಿಸ್ಬೇಕಾದ್ರೂ ಕೆಲವು ಕಲೆ ಇದೆ, ಕೆಲವು ಕ್ರಮ ಇದೆ. ಆದರೆ ಇತ್ತೀಚೆಗೆ ಬಡಿಸೋ ಕ್ರಮ ಹೋಗ್ಬಿಟ್ಟಿದೆ ಬಿಡಿ. ಅನ್ನ ಮಾಡಿ ಅಲ್ಲಿ ಬಿಸಾಕಿದ್ರೆ ನಾಯಿಗಳ ಥರ ಬಂದು ಅವ್ರ ಬಾಡಿಗೆ ಅವ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಈ ಪದ್ಧತಿ ಯಾಕೆ ಹಾಳಾಗಿ ಹೋಗ್ತಾ ಇದೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದೆರಡು ವಿಡಿಯೋಗಳು ನೋಡಿದೆ. ಈಗ ಈ ರೀಲ್ಸ್ ಎಲ್ಲ ಮಾಡೋದ್ರಿಂದ ನಾನು ಅದನ್ನು ಗಮನಿಸಿದೆ ಗುರುಗಳೇ. ಈಗ ಎಲೆಯನ್ನು ಹಾಕೊಳ್ತಕ್ಕಂಥದ್ದು ಒಂದು ಪದ್ಧತಿ, ಒಂದು ರೀತಿ. ಎಲೆಯ ತುದಿ ಬಂದು ಎಡಭಾಗಕ್ಕಿರುತ್ತೆ, ಬಲಭಾಗಕ್ಕಿರುತ್ತೆ, ಅದೆರಡನ್ನು ಕೂಡ ನಾವು ಗಮನಿಸಿ. ಇದು ಉದ್ದುದಕ್ಕೆ ಹಾಕೊಂಡು ಬೇರೆ ತಿನ್ನೋದನ್ನ ಕಲ್ತ್ಬಿಟ್ಟಿದ್ದಾರೆ ಗುರುಗಳೇ ಇವಾಗ. ಅಲ್ಲ, ಅದು ದೇಶಾಚಾರ ಪದ್ಧತಿ. ಒಂದೊಂದು ಪ್ರಾಂತ್ಯಗಳಲ್ಲೂ ಒಂದೊಂಥರ ಪದ್ಧತಿಗಳು, ಎಲ್ಲರಿ ಎಲೆ ಹಾಕೋ. ಆದರೆ ಶಾಸ್ತ್ರಬದ್ಧವಾಗಿ ಅಗ್ರ ಆ ತುದಿ ಏನಿದೆ ಅದು ಎಡಗಡೆಗೆ ಬರಬೇಕು. ಅದು ಇರತಕ್ಕಂಥ ಪದ್ಧತಿ ಇರಲಿ. ಎಲೆ ಹಾಕೊಂಡು ಊಟ ಮಾಡೋದು ತಪ್ಪಲ್ಲ. ಆದರೆ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಅಡುಗೆ ಪಾತ್ರೆಗಳನ್ನು ಇನ್ನೊಬ್ಬರು ಮುಟ್ಲಿಕ್ಕೆ ಬಿಡಬಾರ್ದು. ನಿಮ್ಮ ಕರ್ತವ್ಯ ಏನು, ನಿಮ್ಮ ಕೆಲಸ ಏನು? ನೀವು ಅಡುಗೆ ಮಾಡಿ ಅಲ್ಲಿಡೋದಲ್ಲ, ಅಡುಗೆ ಮಾಡಿ ಬಡಿಸುವಾಗ ಸಾಧ್ಯವಾದಷ್ಟು ಇರಬೇಕು ಹತ್ತಿರದಲ್ಲಿ. ಇನ್ನೊಂದು ತಪ್ಪನ್ನು ಮಾಡ್ತೀರಿ, ಮದುವೆ ಆದ ಹೊಸ್ತರಲ್ಲಿ ಊಟ ಬಡಿಸ್ಬೇಕಾದ್ರೆ ಲಕ್ಷಣವಾಗಿ ಪಕ್ಕದಲ್ಲಿ ಕೂತ್ಕೊಳ್ತೀರಿ. ಊಟ ಮಾಡೋ ತನಕ ಲಕ್ಷಣವಾಗಿ ಅವ್ರಿಗೆ ಏನು ಬೇಕು ಏನು ಬೇಡ ಒಂದು ಸತಿ ಅಲ್ಲ 2 ಸತಿ ಕೇಳಿ, 3ನೇ ಸತಿ ಕೇಳಿ ಒಂದಿಷ್ಟು ಅನ್ನ ಇಷ್ಟೇ ಚಿಕ್ಕದಾಗಿ 3 ಸತಿ ಬಡಿಸ್ತೀರಿ. ಮದುವೆ ಆಗಿ ಒಂದಷ್ಟು ವರ್ಷ ಆಗಿ ಮಕ್ಕಳು ದೊಡ್ಡವರಾಗಿ ಸೊಸೆ ಬಂದ ಕಾಲಕ್ಕೋ, ಸೊಸೆ ಬರುವ ಕಾಲಕ್ಕೋ, ಅಥವಾ ಮಕ್ಕಳಿಗೊಂದಷ್ಟು ಜವಾಬ್ದಾರಿ ಆಯ್ತು ಅಂದರೆ, ಅಥವಾ ಮೊಮ್ಮಕ್ಕಳು ಬಂದುಬಿಟ್ರೆ ಅಲ್ಲಿ ಪಾತ್ರ ಇಟ್ಟು ಬಡಿಸ್ಕೊಳ್ಳಿ ಅಂತ ಹೇಳಿಬಿಡ್ತೀರಿ. ಇದು ತುಂಬ ಮನೆಗಳಲ್ಲಿ ನಡೆಯುತ್ತೆ. ಪ್ರೀತಿ ವಿಶ್ವಾಸ ಅನ್ನೋದು, ಬಾಂಧವ್ಯ ಅನ್ನೋದು, ಬಾಂಡಿಂಗ್ ಅನ್ನೋದು ಒಳಗಡೆ ಇರ್ತಕ್ಕಂಥ ಹೃದಯ ಮಾತಾಡುವಂಥ ಮಾತು. ಹೃದಯ ನೋಡಿ, ವಯಸ್ಸಾಗೋದು ದೇಹಕ್ಕೆ ಮಾತ್ರ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ವಯಸ್ಸಾಗೋದು ದೇಹಕ್ಕೆ ಮಾತ್ರ. ಒಳಗಡೆ ಆತ್ಮದಲ್ಲಿ ಪ್ರೀತಿ ಅನ್ನೋದಿರುತ್ತಲ್ಲ, ಆ ಹೃದಯ ಒಳಗಡೆ ಪ್ರೀತಿ ಇರುತ್ತಲ್ಲ, ನನ್ನ ಹೆಂಡತಿ ಹೀಗೆ ಊಟ ಬಡಿಸ್ಬೇಕು, ನನ್ನ ಮನೇಲಿ ಹೀಗೆ ಇರಬೇಕು, ನನ್ನ ಮನೆ ಪದ್ಧತಿ ಹೀಗೆ ಇರಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿಲ್ಲ, ಅಪೇಕ್ಷೆ ಪಡ್ತಾರೆ ಅದನ್ನು. ಆದರೆ ಅಂಥ ಸಣ್ಣ ಸಣ್ಣ ತಪ್ಪುಗಳೇ ಅದು ದೊಡ್ಡ ತಪ್ಪಾಗಿಬಿಡುತ್ತೆ. ಯಾವಾಗ ನೀವು ಕೈ ಬಿಡ್ತೀರಿ, ಜೊತೆಲಿ ಇನ್ನೊಬ್ರು ಯಾರೋ ಕೂಡಿಸ್ಕೊಂಡು ಊಟ ಬಡಿಸ್ತಿರ್ತಾರಲ್ಲ, ಅವರೇ ಬಡಿಸಿರಬೇಕು, ಊಟ ಬೇಕು ಅಂತ ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಅಲ್ಲಿ ಅಡುಗೆ ರುಚಿಯಲ್ಲ, ಬಡಿಸುವಾಗ ನಿಮ್ಮ ಸಿಹಿಯ ಮಾತು. ಒಂದಿಷ್ಟು ಅನ್ನವನ್ನು ಸಮಾಧಾನದಿಂದ ಯಾರೇ ಆಗಲಿ, ಯಾವ ಕುಟುಂಬದಲ್ಲಾದರೂ ಆಗಲಿ, ಅಡುಗೆ ಮಾಡಲು ಇಡಬಾರ್ದು. ಮನೆ ಮಕ್ಕಳಿಗಾಗಲಿ, ಗಂಡರಿಗಾಗಲಿ, ಅತ್ತೆ ಮಾವನಿಗಾಗಲಿ, ಎಲ್ಲರಿಗೂ ಅಷ್ಟೇ. ನೀವೇ ಖುದ್ದಾಗಿ ಬಡಿಸೋರೊಬ್ಬರು ಮುಂದೆ ಬನ್ನಿ, ಕೇಳಿ ತಪ್ಪೇನಿದೆ, ನಗನಗ್ತಾ 1-2 ಮಾತು ಹೆಚ್ಚಾಗಾಡಿ, ಇನ್ನೂ ಸ್ವಲ್ಪ ಊಟ ಮಾಡಿ, ಇನ್ನೂ ಸ್ವಲ್ಪ ಸಾರನ್ನು ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ, ಅಥವಾ ಒಂಚೂರು ತುಪ್ಪ ಹಾಕ್ಕೊಳ್ತೀರಾ, ಉಪ್ಪಿನಕಾಯಿ ಬೇಕಾ, 1-2 ಮಾತಾಡಿ. ನೀವು ಆಡುವ ಮಾತು ಅರ್ಧ ಹೊಟ್ಟೆ ತುಂಬುತ್ತೆ. ಆ ಪ್ರೀತಿ ಇರುತ್ತೆ, ನಗುಮುಖ ಇರುತ್ತೆ. ಆಮೇಲೆ ಊಟ ಬಡಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಹಸನ್ಮುಖಿತನ, ನಗುಮುಖ. 100 ಸಮಸ್ಯೆ ಇರಲಿ, 100 ಕಷ್ಟ ಇರಲಿ, ಪ್ರಾಣ ಹೋಗುವಂಥ ಸಮಯ ಬಂದ್ರೂ ನಿಮ್ಮ ಮುಖದಲ್ಲ ನಗುಮುಖ ಬೇಕು ಅನ್ನ ಬಡಿಸುವಾಗ. ಆ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾ ಆನಂದವಾಗಿ ಹೊಟ್ಟೆಗೆ ಹೋಗಬೇಕದು. ಕೆಲವು ಕಡೆ ನೋಡಬೇಕು ಬಡಿಸೋಂಥ ವಿಧಾನನ. ಅದರಲ್ಲೂ ಕೆಲವು ಕಡೆ ಏನಾಗ್ಬಿಡುತ್ತೆ, ಅವ್ರಿಗೂ ಸುಸ್ತಾಗೋಗ್ಬಿಡಿರುತ್ತೆ ಬಡಿಸಿ. ಅದಾದಮೇಲೆ 4ನೇ ಪಂಕ್ತಿನೋ 5ನೇ ಪಂಕ್ತಿಯೋ ಕೂತ್ಕೊಂಡ್ರೆ ಅನ್ನ ಹಿಂಗೆತ್ತು ಹಿಂಗೆ ಬಿಟ್ಟರು ಅಂದರೆ ಅಷ್ಟಗಲ ಇರುತ್ತೆ. ಕೆಲವರ ದರಿದ್ರ ಅಭ್ಯಾಸ ಹೇಗಿರುತ್ತೆ ಅಂದರೆ, ನಿಜಕ್ಕೂ ಇದು ದರಿದ್ರ ಅಭ್ಯಾಸವೇ ಇದು.
ಇಲ್ಲಿ ಸಾರು ಬಡಿಸಿದ್ರೆ ಅಲ್ಲಿಗೆ ಹೋಗಬೇಕು, ಇಲ್ಲಿ ಪಾಯಸ ಹಾಕಿದ್ರೆ ಆ ತುದಿಗೆ ಬರಬೇಕು, ಇಲ್ಲಿ ಉಪ್ಪು ಹಾಕಿದ್ರೆ ತಟ್ಟೆಯೆಲ್ಲ ಎಲೆ ಬರ್ತಿ ಬರಬೇಕು, ಒಂದಿಷ್ಟು ಹೆಸರುಬೇಳೆ ಹಾಕಿದ್ರೆ ಇಡೀ ಎಲೆ ತುಂಬಬೇಕು. ಅಂತಹ ದರಿದ್ರತನವಾಗಿ ಬಡಿಸುವಂಥ ವಿಧಾನ ಬಡಿಸಲೇಬಾರ್ದು. ನೀವು ಬಡಿಸಬಾರ್ದು, ಅದು ತಪ್ಪದು. ಊಟ ಬಡಿಸಿದ್ರೆ ತಿನ್ನೋದು ಕೂತ್ಕೊಂಡ್ರೆ ಲಕ್ಷಣವಾಗಿ ಆನಂದಿಸಬೇಕು. ಎಲ್ಲ ಅದು ಆಯಾ ಸ್ಥಾನದಲ್ಲಿ ಉಪ್ಪಿರೋ ಜಾಗ ಉಪ್ಪಿರಬೇಕು, ಹೆಸರುಬೇಳೆ ಇರಬೇಕು, ಉಪ್ಪಿನಕಾಯಲ್ಲಿರಬೇಕು ಅಲ್ಲೇ ಇರಬೇಕು, ಪಾಯಸ ಎಲ್ಲಿರಬೇಕು ಅಲ್ಲೇ ಇರಬೇಕು. ಅನ್ನ ಬಡಿಸ್ಬೇಕಾದ್ರೆ ಚಿಕ್ಕದಾಗಿ ಎಲೆಗಳಿಗೆ ಮುಟ್ಟಿಸಬಾರ್ದು. ಆಮೇಲೆ ಬಡಿಸುವಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಡುಗೆಯವರಾಗಲಿ ಯಾರೇ ಆಗಲಿ ಬಡಿಸ್ಬೇಕಾದ್ರೆ ಸಾಧ್ಯವಾದಷ್ಟು ನೀವು ಅನ್ನದ ಕೈಯೋ ಏನಾರು ಇಟ್ಕೊಂಡಿರ್ತೀರಲ್ಲ, ಯಾರೂ ಕೈಯಲ್ಲಿ ಬಡಿಸಲ್ಲ, ಬಡಿಸಬಾರ್ದು, ತಪ್ಪದು. ಅನ್ನದ ಕೈ ಉಪಯೋಗಿಸ್ಬೇಕು. ಒಂದು ಪಾತ್ರೆ, ಅದಕ್ಕೆ ಒಂದು ಸೌಟೋ ಕೈಯೋ ಇರಬೇಕು. ಆ ಬಡಿಸುವಾಗ ಈ ಎಲೆಯಿಂದ ಇನ್ನೊಂದು ಎಲೆ ತಗಲಿಸಬಾರ್ದು. ಈ ಎಲೆಗೆ ಅನ್ನ ಬಡಿಸ್ಬೇಕಾದ್ರೆ ಸ್ವಲ್ಪ ಮೇಲಿಂದನೇ ಬಡಿಸ್ಬೇಕು. ಹಾಗಂತ ಮೇಲಿಂದ ಎತ್ತ ಹಾಕೋದಲ್ಲ. ಇಲ್ಲಿ ಹಾಕಿರೋ ಅನ್ನ ಪಕ್ಕದ ಎಲೆಗೆ ಬೀಳಬಾರ್ದು. ಚಿಕ್ಕದಾಗಿ ಚೊಕ್ಕಟವಾಗಿ ಎಲ್ಲ ಒಂದು ಕಲೆ ಅದು. ಈ ಎಲೆನೂ ಎಂಜಿಲ್ ಮುಟ್ಟಿಸ್ತೀರಿ, ಪಕ್ಕದವ್ರ ಎಲೆನೂ ಎಂಜಿಲ್ ಮುಟ್ಟಿಸ್ತೀರಿ, ಅಲ್ಲಾರೋ ಕೂತ್ರೆ ಅವ್ರ ಎಲೆನೂ ಎಂಜಿಲ್ ಮುಟ್ಟಿಸ್ತೀರಿ. ಒಬ್ಬರ ಎಂಜಿಲು ಇನ್ನೊಬ್ಬರು ತಗಲಬಾರ್ದು. ಬಡಿಸೋದೊಂದು ಕಲೆ, ಚಿಕ್ಕದಾಗಿ ಚೊಕ್ಕಟವಾಗಿ. ಒಂದು ಸತಿ ಕೊಟ್ಟು ಬಡಿಸೋದನ್ನು 2 ಸತಿ ಬಡಿಸಿ. ಇದನ್ನು ಹೆಣ್ಮಕ್ಳು ಮಾಡಿ. ದಯವಿಟ್ಟು ನಾನು ಆಡೋ ಮಾತಿಂದ ನಿಮ್ಮ ಮನಸ್ಸುಗಳು ನೋವು ಆಗ್ಬೋದು, ಆದರೂ ಪರವಾಗಿಲ್ಲ. ಕೆಲವು ವಿಚಾರಗಳಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ಗುರುವೋ ಮನೆಗಿರ್ತಕ್ಕಂಥ ಹಿರಿಯರು ಒಬ್ರು ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ಇನ್ನು ಮುಂದೆ ಇಂಥ ತಪ್ಪು ಏನಾರು ಮಾಡಿದ್ರೆ ಆ ತಪ್ಪನ್ನು ಮಾಡಬೇಡಿ. ಮನೇಲಿ ಅಡುಗೆ ಮಾಡಿರೋದು ಮುಖ್ಯ ಅಲ್ಲ, ಬಡಿಸೋದು ಮುಖ್ಯ. ಮನೆಗೆ ಮಕ್ಕಳು ಲೇಟಾಗಿ ಬರಲಿ, ಗಂಡ ಲೇಟಾಗಿ ಬರಲಿ, ಗಂಡನ ಪಕ್ಕದಲ್ಲಿ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಳ್ಳಿ, ಏನು ಪ್ರಾಣ ಹೋಗೋದೇನಿದೆ? ಅಥವಾ ಅವ್ರಿಗೆ ಊಟ ಬಡಿಸೋಷ್ಟರೊಳಗಾಗಿ ನಿಮಗೇನು ಆಗಬಾರ್ದಾಗೋಗುತ್ತೆ? 10 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತಾಡ್ತಾ ನಿಧಾನಕ್ಕೆ ಅನ್ನ ಬಡಿಸಿ. ನೀವು ಮೃಷ್ಟಾನ್ನ ತಂದು ಹಾಕಿ ಹೇಳಲ್ಲ, ತುಪ್ಪ ಬಡಿಸಿ ಅಂತ ಹೇಳಲ್ಲ. ಪಕ್ಕದಲ್ಲಿ ನೀವು ಕೂತ್ರೆ ತುಪ್ಪ ಬಡಿಸಿದಷ್ಟು, ಮೃಷ್ಟಾನ್ನ ಬಡಿಸಿದಷ್ಟು, ಒಳ್ಳೆ ಸಿಹಿ ಪದಾರ್ಥ ಬಡಿಸಿದಷ್ಟೇ ಸಮಾಧಾನ ಆಗಿರುತ್ತೆ. ಇದನ್ನು ಎಲ್ಲರ ಮನೆಯಲ್ಲೂ ಮಾಡಿ. ಎಲ್ಲರ ಮನೆಯಲ್ಲೂ ಇವತ್ತಿನಿಂದನೇ ಇದನ್ನು ಜಾರಿ ತೊಗೊಂಡು ಬನ್ನಿ. ನೋಡಿ ಅದರ ಆನಂದ ಹೇಗಿರುತ್ತೆ ಅಂತ. ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳೆಯದೇ ಅನ್ನದಿಂದ. ಹಸಿದು ಮನೆಗೆ ಬಂದಾಗ ನಿಮ್ಮ ನಗುಮುಖ, ನಿಮ್ಮ ಪ್ರೀತಿ ವಿಶ್ವಾಸ ಸುಂದರವಾದಂಥ ರೀತಿ ಬಡಿಸುವಂಥ ಕಲೆ. ಇದನ್ನೇ ಸೀತೆ ಮಾಡಿದ್ದು. ಸೀತಾದೇವಿ ಏನು ಮಾಡಿದ್ಲು? ಗಯಾನಲ್ಲಿ ಮರಳು ಉಂಡೆಗಳನ್ನು ಕಟ್ತಾ ಕೂತ್ಕೊಂಡು, ಮರಳು ಉಂಡೆಗಳನ್ನು ಕಟ್ಟುವಾಗ ಸರಿಸುಮಾರು 12 ಗಂಟೆ ಅಪರಾಹ್ನ ಕಾಲ ಬಂದುಬಿಡ್ತು. ಸೂರ್ಯ ನೆತ್ತಿ ಮೇಲೆ ಬಂದಾಯಿತು, ಅಪರಾಹ್ನ ಕಾಲ ಬಂದಾಯಿತು. ಆ ಮರಳು ಉಂಡೆ ಕಟ್ಟುವಾಗ ಭೂಮಿಯಿಂದ ಒಂದು ಕೈ ಮೇಲಕ್ಕೆ ಬಂತು. ಭೂಮಿಯಿಂದ ಕೈ ಮೇಲಕ್ಕೆ ಬಂದು ಕೈನ ಹೀಗಿಡಿದ್ರು. ಹಿಡಿದಿದ್ದ್ಯಾರು? ದಶರಥ ಮಹಾರಾಜ, ಅಂದರೆ ಸೀತೆಯ ಮಾವ, ಶ್ರೀರಾಮಚಂದ್ರನ ತಂದೆ. ಆತ ಕೈ ಹಿಡಿದ. ಸೊಸೆನ ಕೇಳಿದ, ನಿನ್ನ ಕೈಯಲ್ಲಿ ಕಟ್ಟಿದ್ದೆಲ್ಲ ಉಂಡೆ, ಅದು ನಾನು ಕೊಟ್ಬಿಡು, ನಾನು ಹಸಿವಾಗ್ತಾ ಇದೆ, ಹಸಿವು ನನ್ನ ನೀಗಿಸ್ಕೊಳ್ಳೋ ಸಮಯ ಇದು ಬಂದಿದೆ ಅಂತ. ಅದಕ್ಕೆ 12 ಗಂಟೆ ನಂತರ ಶ್ರಾದ್ದ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ತಿಥಿ ಮತ್ತು ಶ್ರಾದ್ದಗಳು ಮಾಡುವಾಗ ಮನೆ ಸೊಸೆ, ಮಗ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ, ಆದರೆ ಸೊಸೆ ತಪ್ಪು ಮಾಡಬಾರ್ದು. ಮನೆ ಸೊಸೆ, ಮನೆ ಹೆಣ್ಣುಮಗಳು, ಸೊಸೆ ಅಂದರೆ ಹೊಟ್ಟೆಲಿಟ್ಟಿರೋ ಮಕ್ಕಳಲ್ಲ, ಮದುವೆ ಮಾಡ್ಕೊಂಬಂದಿರೋ ಮಕ್ಕಳು. ಇಲ್ಲಿ ಸೊಸೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊಸೆ ಆದವಳು ಗಂಡ ಶ್ರಾದ್ದ ಮಾಡ್ತಿದ್ದರೆ ಗಂಡನಿಗೆ ಬೇಕಾದ ಸಲಕರಣೆಗಳ ವ್ಯವಸ್ಥೆ ಮಾಡಬೇಕು. ಹಾಗೆ ಅವತ್ತು ಈ ಶ್ರಾದ್ದ ಕರ್ಮಾದಿಗಳು ಮುಗಿಯೋ ತನಕ ಹಣೆ ಕುಂಕುಮ ಇಡಬಾರ್ದು. ಅದಾಗಿ ಪಿಂಡ ನಮಸ್ಕಾರ ಸಮಯದಲ್ಲಿ ನೋಡಿ, ಪಿಂಡ ನಮಸ್ಕಾರ ಸಮಯದಲ್ಲಿ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡಬೇಕು. ಇದು ಶಾಸ್ತ್ರ. ಇದು ಹಾಗೆ ನೀವು ಯಾವುದೇ ಕಾರಣಕ್ಕೂ ಮನೆ ಸೊಸೆರು ಅಪ್ಪಿ ನನಗೆ ಹಸಿವು ತಡೆಯೋಕ್ಕಾಗ್ತಿಲ್ಲ, ನಮ್ಮ ಯಜಮಾನರು ಗೊತ್ತಿಲ್ದಿರ ಬೆಳಗ್ಗೆ ಒಂದು ಇಡ್ಲಿ ತಿನ್ಕೊಂಬಿಡೋಣ, ಅಥವಾ ಒಂದಿಷ್ಟು ಅವಲಕ್ಕಿ ತಿನ್ಕೊಂಬಿಡೋಣ, ಅಥವಾ ಏನೋ ಒಂದಿಷ್ಟು ತಿಂದು ಸೈಲೆಂಟಾಗಿ ಮೂತಿ ಒರೆಸ್ಕೊಂಡು ಪಕ್ಕಕ್ಕೆ ಬಂದ್ಬೇಡ ಅಂದರೆ ಅವತ್ತು ಶ್ರಾದ್ದ ಮಾಡಿದ ವೇಸ್ಟು. ಮನೆ ಹೆಣ್ಣು ಮಕ್ಕಳು ಸೊಸೆಯರು ಮಾತ್ರ ಯಾವತ್ತಿಗೂ ಹಾಲು ಕಾಫಿ, ಅದಕ್ಕೆ ಲೋಪದೋಷ ಇಲ್ಲ, ಯಾಕೆಂದರೆ ತಡಿಲಿಕ್ಕೆ ಆಗೋದಿಲ್ಲ. ಹಾಲು ಕಾಫಿ ತೊಗೊಳ್ಳಿ. ಅದು ಬಿಟ್ಟು ನೀವು ಟಿಫನ್ ಮಾಡಿ ಮನೆಯಲ್ಲಿ ಶ್ರಾದ್ದ ಕರ್ಮ ಆಗುತ್ತೆ ಅಂದರೆ ಖಂಡಿತ ಸಲ್ಲದು. ಇದು ಶಾಸ್ತ್ರ. ಅದಕ್ಕೆ ಮನೆ ಸೊಸೆ ಮಗನಿಗಿನ್ನ ಸೊಸೆ, ಅದರಲ್ಲೂ ಮಾವನಿಗೆ, ನಿಮ್ಮ ಪತಿದೇವರ ತಂದೆಗೆ ಮಗನಿಗಿನ್ನ ಸೊಸೆ ಮೇಲೆ ಹೆಚ್ಚು ಪ್ರೀತಿ. ಸೊಸೆನ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಳ್ತಾನೆ ತಂದೆ. ಅದಕ್ಕೋಸ್ಕರ ಮನೆ ಸೊಸೆಯರು ಯಾವುದೇ ಕಾರಣಕ್ಕೂ ಶ್ರಾದ್ದ ಕರ್ಮಾದಿಗಳನ್ನು ಪಕ್ಷಮಾಸದಲ್ಲಿ ಆದಷ್ಟು ಸ್ವಲ್ಪ ಹೊಟ್ಟೆ ಹಸುವನ್ನು ತಡಿಬೇಕಾಗತ್ತೆ. ನೀವು ತಡಿತೀರಿ, ಎಷ್ಟೇ ಆದರೂ ಮನೆ ಮಂದಿಗೆಲ್ಲ ಊಟ ಬಡಿಸಿ ಮಾಡಿ ಊಟ ಮಾಡೋದು 2 ಗಂಟೆ ಆಗುತ್ತೆ. ಆದರೆ ಇಂಥ ದಿವಸ ಸ್ವಲ್ಪ ಹಸಿವು ಜಾಸ್ತಿ ಆಗುತ್ತೆ. ಅದೇನು ಆಹಾಕಾರವೋ ಏನೋ, ಒಟ್ಟು ಆ ಸಮಯಕ್ಕೆ ಹಂಗಾಗುತ್ತೆ, ಇರಲಿ. ಆದರೆ ಇಂತಹ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ಕ್ರಮ ಇದೆಯಲ್ಲ, ನಿಮ್ಮ ನಿಯಮ ಇದೆಯಲ್ಲ,
ನೀವು ನಿಷ್ಠೆಯಿಂದ ಮಾಡುವ ಕ್ರಮ ನಿಮ್ಮೆಲ್ಲರ ಕುಟುಂಬದಲ್ಲಿ ಎಲ್ಲರಿಗೂ ಯಶಸ್ಸು ಸಿಗುತ್ತೆ. ಹಾಗಾಗಿ ಈ ಶ್ರಾದ್ದ ಕರ್ಮಾದಿಗಳ ಒಂದಷ್ಟು ರಹಸ್ಯವನ್ನು ತಿಳ್ಕೊಳ್ಳಿ. ಇನ್ನು ದೇಶಾಚಾರ ಪದ್ಧತಿ ಅಂತ ಹೇಳ್ತಾರೆ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಸಮಯಕ್ಕೆ ಮಾಡೋದಿದೆ. ಆದರೆ ಎಲ್ಲೇ ಮಾಡಿದ್ರೂ 12 ಗಂಟೆ ಒಳಗಡೆ ಮಾಡಿದ್ರೆ ಅದು ಶ್ರಾದ್ದ ಕರ್ಮ ಅಲ್ಲ. 12 ಗಂಟೆ ಒಳಗೆ ಮಾಡತಕ್ಕಂಥದ್ದು ದೇವತಾ ಕಾರ್ಯ. 12 ಗಂಟೆ ಮೇಲೆ ಮಾಡ್ತಕ್ಕಂಥದ್ದು ಶ್ರಾದ್ದ ಕರ್ಮ. ಕೆಲವಷ್ಟು ಕಡೆ ಸಂಜಾಕಾಲನೂ ಮಾಡ್ತಾರಂತೆ, ಸೂರ್ಯಾಸ್ತಮ ಆದಮೇಲೂ ಮಾಡ್ತಾರೆ ಅಂತ ಹೇಳ್ತಾರೆ. ಇರಲಿ, ಅದು ಅಲ್ಲಲ್ಲಿ ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ಎಲ್ಲೇ ಮಾಡಿದ್ರೂ 12 ಗಂಟೆ ಒಳಗೆ ಮಾಡಬಾರ್ದು ಎಂಬತಕ್ಕಂಥದ್ದು ಧರ್ಮ ಸೂಕ್ಷ್ಮ. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ಖಂಡಿತ ಹೇಳಬೇಕು. ಆದರೆ ಸೀತೆಯೇನೋ ಮರಳಿನ ಉಂಡೆ ಮಾಡಿದ್ಲು, ದಶರಥ ಮಹಾರಾಜರೇನೋ ಬಂದು ಆ ಒಂದು ಉಂಡೆಯನ್ನು ತಗೊಂಡ್ಬಿಟ್ರು. ಅದಾದ್ಮೇಲೆ ಮುಂದೇನು ಎಂಬತಕ್ಕಂಥದ್ದು ಇದೆಯಲ್ಲ, ಆ ಮುಂದೇನು ಎಂಬತಕ್ಕಂತಹ ಕ್ಯೂರಿಯಾಸಿಟಿ ವಿಚಾರಗಳನ್ನು, ಯಾಕೆಂದರೆ ರಾಮನಿಗೆ ಭಯಂಕರ ಕೋಪ. ರಾಮ ಏಕಪತ್ನಿ ರಥಸ್ಥ ಹೌದು, ಆದರೆ ಬಹಳಷ್ಟು ಕೋಪ. ರಾಮನಿಗೆ ಮೂಗಿನ ತುದಿಯಲ್ಲೇ ಕೋಪ. ಅಪ್ಪನಿಗೆ ಪಿಂಡ ಪ್ರದಾನ ಮಾಡಬೇಕು, ಅಪ್ಪನಿಗೆ ಶ್ರಾದ್ದ ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜರಿಗೆ ಶ್ರಾದ್ದ ಮಾಡಬೇಕು ಅಂತ ಗಯಾಕ್ಷೇತ್ರಕ್ಕೆ ಬಂದ ರಾಮ ಅಲ್ಲಿ ಹೋಗಿ ಹಣ್ಣು ಹಂಪಲು ತರೋಷ್ಟರೊಳಗಾಗಿ ಸೀತೆ ಕೈಯಿಂದ ಪಿಂಡವನ್ನು ತೆಗೆದುಕೊಂಡ್ಬಿಟ್ರೆ, ಒಮ್ಮೆ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಆದರೆ, ತಿಲತರ್ಪಣ ಆದರೆ, ಶ್ರಾದ್ದ ಕರ್ಮಾದಿಗಳಾದಮೇಲೆ ಪುನಃ ನಾನು ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ, ಬರೋದಿಲ್ಲ ಅವರು. ಆಮೇಲೆ ಮನೇಲಿ 4 ಜನ ಮಕ್ಕಳಿದ್ರೆ, ಚಿಕ್ಕ ಮಗ ಒಂದು ಕಡೆ ಮಾಡ್ಕೋ, ದೊಡ್ಡ ಮಗ ಒಂದು ಕಡೆ ಮಾಡ್ಕೋ. ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂಥ 4 ಜನ ಮಕ್ಕಳು ರೆಕ್ಕೆ ಬಲ್ತು ದೊಡ್ಡವರಾದ ಮೇಲೆ ಅವರವರ ಬದುಕವರನ್ನು ಕಟ್ಕೊಂಡ ಮೇಲೆ, ಅವರು ಬದುಕು ಕಟ್ಕೊಳ್ಬೇಕಾದ್ರೂ ಅಪ್ಪ ಅಮ್ಮನ ಬೆವರಲ್ಲಿದೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ತಿಥಿ ಶ್ರಾದ್ದಗಳು ಮಾಡ್ಬೇಕಾದ್ರೆ ನಾನು ಸಪ್ರೇಟಾಗಿ ಪಿಂಡ ಇಡ್ತೀನಿ, ನೀನು ಸಪ್ರೇಟಾಗಿ ಪಿಂಡ ಇಡು. ನಾನು ಸಪ್ರೇಟಾಗಿ ನಾನು ವೈಭವವಾಗಿ ಭಾಳ ವಿಶೇಷವಾಗಿ ನಾನು ಮನೆ ಮುಂದೆ ಶಾಮಿಯಾನ ಹಾಕ್ಸ್ಬಿಟ್ಟು ನಾನು ತಿಥಿ ಮಾಡ್ತೀನಿ. ತಮ್ಮನೋ ಅಣ್ಣನ ಬಡವ, ಅವನೇನು ಗತಿ ಇಲ್ಲ, ಅವನೆಲ್ಲ ಒಂದು ಕಡೆ ಹೋಗಿ ಒಂದಿಷ್ಟು ಎಳ್ಳು ನೀರು ಬಿಟ್ಟುಬಿಡಲಿ. ಊರಿನವ್ರಿಗೆಲ್ಲ ಊಟ ಹಾಕೋದಕ್ಕಾಗತ್ತೆ. ಒಬ್ಬ ತಮ್ಮನೋ ಅಣ್ಣನ ಬಡವ ಆಗಿದ್ದಾನೆ, ಬಡ ಕುಟುಂಬ ಇದೆ, ಅಂಥವ್ರನ್ನ ಕರೆದು ಅನ್ನ ಹಾಕಿದ್ರೆ ಅವ್ರಿಗೆ ಅವಮಾನ. ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ಅಣ್ಣ ತಮ್ಮಂದರಲ್ಲಿ ಅಣ್ಣನೋ ತಮ್ಮನೋ ಭಾಳ ಬಲಿಷ್ಠರಾಗಿರ್ತಾನೆ, ಒಳ್ಳೆ ಸ್ಥಿತಿವಂತನಾಗಿರ್ತಾನೆ, ಒಳ್ಳೆ ಉದ್ಯೋಗದಲ್ಲಿರ್ತಾನೆ, ಹಣಕಾಸಲ್ಲಿ ಚೆನ್ನಾಗಿರ್ತಾನೆ. ಆದರೆ ಅಂತಹ ಕುಟುಂಬದಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರು ಬಡವರಿದ್ದರೆ, ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಇದ್ದರೆ, ಅವ್ರನ್ನ ಕರೆದು ಜೊತೆಯಲ್ಲಿ ಕೂಡಿಸ್ಕೊಂಡು ಒಂದು ತನ್ನ ಹಾಕಲ್ಲ. ಊರಿನವರಿಗೆಲ್ಲ ಕರೆದು ಸತ್ಕಾರ. ಆದರೆ ಆ ತಾಯಿ, ಒಂದು ತಾಯಿ ಎದೆ ಹಾಲು ಕುಡಿದಿರ್ತಕ್ಕಂಥ ಅಣ್ಣ ತಮ್ಮಂದರು ಅಕ್ಕ ತಂಗಿರಲ್ಲಿ ಆ ಭಾವನೆ ಇಲ್ಲ. ಈ ಕರ್ಮಗಳೆಲ್ಲ ಸುಮ್ಮನೆ ಅಲ್ಲ. ಇದು ಇವತ್ತಿಗೆ ಪರವಾಗಿಲ್ಲ, ನಾಳೆ ಎಲ್ಲೂ ಹೋಗಲ್ಲ. ಆ ಮನೆ ಸುತ್ತ ಅಲ್ಲೇ ಸುತ್ತುತ್ತಾ ಇರುತ್ತೆ. ಅಲ್ಲೇ ಸುತ್ತಿ ಕೊನೆಗೆ ಒಂದಲ್ಲ ಒಂದು ದಿವಸ ನಂಬುಡಕ್ಕೆ ಬರುತ್ತದು. ಯಾಕೆಂದರೆ ಇಂತಹ ಪರಿಸ್ಥಿತಿನಲ್ಲಿ ತಂದೆ ತಾಯಂದರು ನೋಡಿ ಬಹಳ ಸಂಕಟ ಪಡ್ತಾರೆ. ಆ ಸಂಕಟ, ಅವರು ಸಂಕಟ ಹೇಳ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಸಂಕಟ ಪಡ್ತಾರೆ. ಆದರೆ ಏನು ಮಾಡೋದು? ಎರಡೂ ಕಣ್ಣು ಕಣ್ಣೇ ಅಲ್ವಾ? ಈ ಕಣ್ಣಿಗೆ ಚುಚ್ಕೊಂಡ್ರು ನೋವು, ಆ ಕಣ್ಣಿಗೆ ಚುಚ್ಕೊಂಡ್ರು ನೋವು. ಎಷ್ಟೋ ಕುಟುಂಬ, ಎಷ್ಟೋ ಮನೆಗಳಲ್ಲಿ ಇದು ನಡೀತಾ ಇದೆ. ಕನಿಷ್ಠ ಪಕ್ಷ ಬೇರೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಜೊತೆ ಆಗಬೇಡಿ. ಈಗ ಅನಂತ ಪದ್ಮನಾಭ, ನಾನು ಬೇರೆ, ನಮ್ಮ ಅಣ್ಣ ತಮ್ಮಂದರು ಬೇರೆ ಮಾಡ್ಕೊಳ್ಳಿ. ಒಂದು ಗೌರಿ ಗಣಪತಿ ಬೇರೆ ಮಾಡ್ಕೊಳ್ಳಿ. ಮನೆಯಲ್ಲಿ ಇವತ್ತು ನನಗೆ ಬೇಕಾದಷ್ಟು ಸ್ಥಿತಿಗತಿ ಇದೆ, ಚೆನ್ನಾಗಿ ದುಡ್ಡು ಕಾಸು ಜೋರಾಗಿದೆ, ಒಂದು ಸುದರ್ಶನನೋ, ಒಂದು ಚಂಡಿ ಹೋಮನೋ, ಇನ್ನೊಂದು ಹೋಮನ, ಮತ್ತೊಂದು ಹೋಮನ ಮಾಡಿದೆ, ನನಗೆ ಬೇಕಾದ ಎಲ್ಲ ಅತಿಥಿಯಾಗಿ ಹಬ್ಬ್ಯಾಗತ್ರನೂ ಕರೆದೆ, ಎಲ್ಲ ರೇಷ್ಮೆ ಸೀರೆ ಒಳ್ಳೆ ಶುಡ್ಡು ಬುಡ್ಡು ಹಾಕಿರೋರನ್ನೇ ಕರೆದಿರ್ತೀನಿ. ನನ್ನ ತಮ್ಮನೋ ಅಣ್ಣನೋ ಹರಿದಿರೋ ಬಟ್ಟೆ ಹಾಕ್ಕೊಂಡು ನಮ್ಮಗಳ ಮಧ್ಯೆ ಓಡಾಡ್ಬಿಟ್ರೆ ನನ್ನ ಮರ್ಯಾದೆ ಪ್ರಶ್ನೆ. ಬೇಡ, ನೀನು ಕರಿಬೇಡ, ಈ ಸಮಯ ಬಿಟ್ಬಿಡು. ಆದರೆ ಅಪ್ಪನ ತಿಥಿ ಮಾಡಬೇಕಾದ್ರೆ, ಅಮ್ಮನ ತಿಥಿ ಮಾಡಬೇಕಾದ್ರೆ, ಶ್ರಾದ್ದ ಕರ್ಮಾದಿಗಳು ಮಾಡುವಾಗ ಅಣ್ಣ ತಮ್ಮದನ್ನು ಬಿಟ್ಟು ನೀನು ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ರೆ, ನಿಮ್ಮ ಮನೆಗೆ ಹಿರಿಯರು ಬಂದು ಕೂತ್ಕೊಂಡು ನೀನು ಕೊಡುವಂಥ ಅನ್ನ ಪಿಂಡವನ್ನು ಖಂಡಿತ ತಿನ್ನಲ್ಲ ಅವರು. ಜನಗಳ ಮನಸ್ಸಿಗೆ ಗೊತ್ತಾಗುವಂಥ ರೀತಿ ನೀನು ಪಿಂಡ ಪ್ರದಾನ ಮಾಡ್ಬೋದು ಅಷ್ಟೇ. ನೋಡಪ್ಪ, ಅವ್ರ ಅಪ್ಪನ ಶ್ರಾದ್ದ, ಅವ್ರ ಅಮ್ಮನ ಶ್ರಾದ್ದ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ಬೇಕಾದಷ್ಟು ದಾನ ಧರ್ಮ ಮಾಡಿದ್ರು. ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರನ್ನ ಬೇರೆ ಮಾಡಿಕೊಂಡ್ರು, ಇಲ್ಲಿ ಬೇಕಾದಷ್ಟು ವೈಭವಪೂರಿತವಾಗಿ ಮಾಡಿದ್ರು. ಏನು ಪ್ರಯೋಜನ?
ಹೊಳೆಯಲ್ಲಿ ನೀವು ಹುಣಸೆಹಣ್ಣು ಹಿಂಡದಂಗೆ ಆಗೋಯ್ತು. ಇಲ್ಲಿ ನೀನು ದುಡ್ಡು ಕಾಸಷ್ಟೇ ಪ್ರಧಾನ, ಆದರೆ ಮಾಡುವ ಕಾಯಕ ಅಲ್ಲ. ಈ ಕಾಯಕವನ್ನು, ಇಂತಹ ಕಾರ್ಯಕ್ರಮಗಳನ್ನು ಸಾಧ್ಯವಾದಷ್ಟು ಒಂದು ಕುಟುಂಬದಲ್ಲಿ ಹುಟ್ಟತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಒಂದು ಕಡೆ ಸೇರಿ ಮಾಡಿದ್ರೇ ಸಮಾಧಾನ, ಎಲ್ಲರ ಜೊತೆಯಲ್ಲಿದ್ದರೇ ಸಮಾಧಾನ. ಆವಾಗಲೇ ಆ ಪಿತೃದೇವತೆಗಳು ತೃಪ್ತಿ ಆಗುವಂಥದ್ದು, ಅವರು ಹರಿಸಿ ಆಶೀರ್ವಾದ ಮಾಡುವಂಥದ್ದು. ಹಾಗೆ ಇದೇ ಬರ್ತಕ್ಕಂಥ ಶನಿವಾರ ಮಹಾಲಯ ಅಮಾವಾಸ್ಯೆ, ಅವತ್ತಿನ ದಿವಸ ಗಯಾ ಶ್ರಾದ್ದ. ಮತ್ತು ಗಯಾನಲ್ಲಿ ಏನೆಲ್ಲ ವಿಶೇಷತೆ ಇದೆ, ಸೀತೆ ಮಾಡಿರ್ತಕ್ಕಂಥ ಶ್ರಾದ್ದವನ್ನು ಸಾಕ್ಷಿ ಹೇಳಿದ್ಯಾರು? ಸೀತೆ ಒಂದು ಮಾತಲ್ಲಿ ಹೇಳಿದ್ರು, ಮಾವನವ್ರು ಬಂದಿದ್ದರು, ನಾನು ಮರಳಿನ ಉಂಡೆ ಮಾಡ್ತಿದ್ದೆ, ನನ್ನ ಹಸಿವು ನೀಗ್ಸಮ್ಮ ಅಂತೇಳಿ ನಾನು ಮರಳಿನ ಉಂಡೆ ಮಾಡ್ತಾಯಿದ್ರೆ ಅದನ್ನೇ ತೊಗೊಂಡು ಅವ್ರು ಆಶೀರ್ವಾದ ಮಾಡಿ ಹೊರಟರು ಅಂತ. ಏನು ಸಾಕ್ಷಿ, ಏನು ಸಾಕ್ಷಿ ಎಂಬತಕ್ಕಂಥ ಮಾತನ್ನು ಶ್ರೀರಾಮಚಂದ್ರ ಸೀತೆಯನ್ನು ಕೇಳಿದಾಗ ಯಾರಾದರೂ ಮುಂದೆ ಬಂದು ನಿಂತು ಸಾಕ್ಷಿ ಹೇಳಿದ್ರ? ಆದರೆ ಸಾಕ್ಷಿ ಹೇಳಿದ್ಯಾರು? ಆದರೆ ಸಾಕ್ಷಿ ನೀನು ಹೌದಾ, ನಾನು ಮಾಡಿದ್ದು ನೀನು ನೋಡಿದಲ್ಲ, ಸತ್ಯನ ರಾಮನ ಮುಂದೆ ಒಪ್ಕೋ ಅಂತ ಹೇಳಿದಾಗ ಯಾರಿಗೆ ಹೇಳಿದ್ದು ತಾಯಿ ಸೀತೆ? ಆ ಕ್ಷಣ ನೋಡ್ದಂಗೆ ಆಗಿದ್ಯಾರು? ಇವೆಲ್ಲ ಸವಿಸ್ತಾರವಾದಂತಹ ವಿಚಾರಗಳು ತಿಳ್ಕೊಳ್ಬೇಕು ಅಂದರೆ ಇದೇ ಬರ್ತಕ್ಕಂಥ ಶನಿವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗಯಾ ಶ್ರಾದ್ದದ ಬಗ್ಗೆ, ಶ್ರಾದ್ದ ಕರ್ಮಾದಿಗಳ ಬಗ್ಗೆ ಇನ್ನಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ತಿಳಿಸಲಿಕ್ಕೆ ಒಂದಿಷ್ಟು ಅವಕಾಶ ನನಗೆ ಸಿಕ್ಕಿತ್ತು, ವಿಚಾರ ಹೇಳಿದ್ದೇನೆ. ತಪ್ಪದಿರ ನೋಡಿ, ಈ ಶನಿವಾರ ತಾವು ತಿಳ್ಕೊಂಡು ಇನ್ನೂ 4 ಜನಕ್ಕೆ ವಿಚಾರವನ್ನು ತಿಳಿಸಿ. ಸಾಧ್ಯವಾದಷ್ಟು ಕಾಲ ಮನುಷ್ಯ ಬದುಕಿರುವವರೆಗೂ ಒಂದು ಒಳಿತನ್ನು ಮಾಡೋಣ, ಒಳ್ಳೆ ಧರ್ಮದ ಬಗ್ಗೆ ಚಿಂತನೆ ಮಾಡೋಣ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ನಾವು ಅರ್ಥಕೊಳ್ಳೋಣ. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಕೋದಂಡರಾಮ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 12/10/2023 ಗುರುವಾರ ತ್ರಯೋದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಪುಬ್ಬ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ ಇದೆ. ಸಾಂಬ ಸದಾಶಿವನಿಗೆ ನಡೆಯುವಂತಹ ಪ್ರದೋಷ ಪೂಜಾ ಅನುಷ್ಠಾನ ಈ ಶುಭ ದಿನ ಸಂಧ್ಯಾಕಾಲ ಇರೋದರಿಂದ ಸಂಜೆಯ ಪ್ರದೋಷ ಕಾಲದಲ್ಲಿ ಯಾರೆಲ್ಲ ಸೇವೆಯನ್ನು ಮಾಡ್ತಿದ್ದೀರೋ, ಯಾರೆಲ್ಲ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರೋ, ಅಥವಾ ಯಾರೆಲ್ಲ ಶಿವಮಂದಿರಕ್ಕೆ ಬಂದು ಬಿಲ್ವಾರ್ಚನೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದೆ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಬುದ್ಧಿವಂತಿಕೆಯ ನಡೆಯಬೇಕು. ತಾವು ಎಷ್ಟು ಬುದ್ಧಿವಂತರಾಗಿರ್ತೀರಿ, ಎಷ್ಟು ಜ್ಞಾನವಂತರಾಗಿರ್ತೀರಿ, ಎಷ್ಟು ಧರ್ಮ ಮಾರ್ಗದಲ್ಲಿ ನಡೀತೀರಿ, ಯಾವ ಪ್ರಕಾರವಾದಂಥ ಚಿಂತನೆಯನ್ನು ಮಾಡ್ತೀರಿ, ಅದರಿಂದ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಂದಗತಿಯಲ್ಲಿ ಸಾಗುವಂಥದ್ದು, ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತಕ್ಕಂಥದ್ದು, ಫಲಾಫಲಗಳ ಬಗ್ಗೆ ಸರಿಯಾಗಿ ಅರಿವಿಲ್ಲಂಥ ರೀತಿ ನಡ್ಕೊಳ್ಳುವಂಥದ್ದು ಇವತ್ತು ಸಲ್ಲದು. ಅದರಲ್ಲೂ ಗುರುವಾರ, ಗುರುಗಳ ವಾರ, ಗುರು ರಾಯರ ವಾರ, ಅಥವಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಿದ್ದೀರೋ ಆ ಸಂಕಲ್ಪವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹವನ್ನು ಪಡೆದು ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಾಗಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ತದನಂತರ ಒಂದು ಹೆಜ್ಜೆಯನ್ನು ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಕಡಲೆಕಾಳು ಅಥವಾ ಹಳದಿ ಕಲರ್ ಕುಂಕುಮನೋ, ಹಳದಿ ಕಲರ್ ಗಂಧನೋ ಅಥವಾ ಹಳದಿ ಕಲರ್ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲ
ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆಯ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ವೃಷಭ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಮಿಥುನ ರಾಶಿಯಿಂದ ರಾಶಿಫಲಗಳನ್ನ ಮುಂದುವರಿಸಬೇಕು. ಗುರುಗಳೇ, ಮಿಥುನ ರಾಶಿಯಿಂದ ರಾಶಿಫಲಗಳನ್ನ ಮುಂದುವರಿಸೋಣ. ಖಂಡಿತ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುವಂತಹ ಪರಿಸ್ಥಿತಿಯೂ ಇದೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಭಗವಂತನಿಗೆ, ಅಂದರೆ ಗುರುಗಳಿಗೆ ಒಂದಷ್ಟು ಗಂಧವನ್ನು ಗುರು ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಗುರುಗಳ ಹೆಸರಲ್ಲಿ ಒಂದಿಷ್ಟು ಕಡಲೆಕಾಳು, ಬೆಲ್ಲನೋ ಅಥವಾ ಒಂದಿಷ್ಟು ಏನಾದ್ರು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವೋ ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿಯಲ್ಲಿ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದು. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20ವರೆಗೂ ಭಾಳ ಹುಷಾರಾಗಿರಬೇಕು. 2ರಿಂದ 4:20 ತನಕ ಬಂದು ಒದಗುವಂಥ ಸಮಸ್ಯೆಗಳು ಸಾಕಷ್ಟು ಇರೋದ್ರಿಂದ ಈ ಸಮಯವನ್ನು ದಾಟಿ ಉಳಿದ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸು ತುಂಬ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಬೇಡದ ವಿಚಾರಗಳೇ ಸಾಕಷ್ಟು ಆಗೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದು ಬೇಕು, ಯಾವುದು ಬೇಡ. ಬೇಕು ಬೇಡಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ದೆ ಆದರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗೆ ತೃಪ್ತಿಕರವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಗುರುವಿನ ಅನುಗ್ರಹವನ್ನು ಪಡೆದು ತಾವು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಇವತ್ತು ಬಹಳ ವಿಶೇಷ. ಹಾಗಾಗಿ ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಥವಾ ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಾಗೆ ಮುಂದುವರಿಸಬೇಕು. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ತಾವು ಅಂದುಕೊಂಡಷ್ಟು ಹೆಸರನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಮಂದಗತಿಯಲ್ಲಿ ಸಾಗುವಂಥದ್ದನ್ನು ಸಹಿತ ಚುರುಕಾಗಿ ಕೆಲಸವನ್ನು ಮಾಡ್ಕೊಳ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ಅಂತಕ್ಕಂಥದ್ದು ಅತೀತವಾದಂಥ ರೀತಿ ನಿಮಗಿರುತ್ತೆ. ಆದರೆ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ಕೈ ಮಾಡಬಾರ್ದು. ಜ್ಞಾನದ ಶಕ್ತಿಯಿಂದ ಮತ್ತೊಬ್ಬರ ಮನೆ ಬೆಳಕಾಗಿರುವಂಥ ಕಾಯಕವನ್ನೇ ಮಾಡಬೇಕು. ಹಾಗೆ ಇವತ್ತಿನ ದಿವಸ ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಬರಬೇಕಾದ್ರೆ ಇವತ್ತಿನ ದಿವಸ ನೀವು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೇವರ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ತುಂಬ ಆಲೋಚನೆ ಬೇಕು. ಸರಿಯಾದ ಮಾರ್ಗ ಬೇಕು. ಸರಿಯಾದ ಮಾರ್ಗಸೂಚಿಯಿಂದ ಇದ್ದರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತು ಏನು ಅಂದುಕೊಂಡಿದ್ದರೂ ಅದನ್ನು ಸಾಧನೆ ಮಾಡಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಅದೃಷ್ಟ ಎಂಬತಕ್ಕಂಥದ್ದು 12ರ ತನಕ. 12ರ ನಂತರ 3 ಗಂಟೆವರೆಗೂ ತಾವು ಏನು ಅಂದುಕೊಂಡ್ರೂ ಕೆಲಸ ಕಾರ್ಯ ಆಗುವುದಿಲ್ಲ. ಸಣ್ಣ ಸಣ್ಣ ವಿಚಾರ, ದೊಡ್ಡ ದೊಡ್ಡ ಸಮಸ್ಯೆಗಳಾಗಬಹುದು. ಆದಷ್ಟು ಇವತ್ತಿನ ದಿವಸ ಎಚ್ಚರಿಕೆಯ ನಡೆಯಬೇಕು.
ಹಾಗೆ ಇವತ್ತಿನ ದಿವಸ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯಾಪಾರ ವ್ಯವಹಾರ ಲೇವಾದೇವಿಗಳು, ಹಣಕಾಸಿನ ವಿಚಾರ, ಕೆಲವಷ್ಟು ವಸ್ತುಗಳನ್ನು ಜವಾಬ್ದಾರಿಯುತವಾಗಿ ಇಟ್ಕೊಳ್ಳಿ ಅಂತ ಮತ್ತೊಬ್ಬರು ಕೊಡ್ತಕ್ಕಂಥದ್ದು, ಕೆಲವು ಕಾಗದ ಪತ್ರಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಸಹಿ ಹಾಕುವಂಥದ್ದು, ಇದೆಲ್ಲವೂ ಸಹಿತ ನಿಮಗೆಲ್ಲೋ ಒಂದು ಕಡೆ ಮಾರಕವಾಗುತ್ತೆ, ತೊಂದರೆ ತಂದುತ್ತೆ. ಇವತ್ತಿನ ದಿವಸ ಏನೇ ಮಾಡಿದ್ರೂ ಒಂದಷ್ಟು ರಹಸ್ಯ ಇರಲಿ. ಗೌಪ್ಯವಾಗಿ ಮಾಡುವಂಥ ಕಾಯಕ, ಗೌಪ್ಯವಾಗಿ ನಡೆಸುವಂಥ ಕೆಲಸ ಇವತ್ತು ಶೀಘ್ರದಲ್ಲಿ ನಿಮ್ಮ ಫಲವನ್ನು ಕೊಡುತ್ತೆ. ಹಾಗೆ ಇವತ್ತು ನಿಮ್ಮ ಆಲೋಚನೆಗಳೇನಿದೆಯೋ ಆಲೋಚನೆಗಳನ್ನು ಸರಿಯಾದ ರೀತಿ ಮಾಡಿ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಬೆಳಕು ಸಿಗಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಹೆಚ್ಚಿನ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಒಂದಷ್ಟು ಜನ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದರೆ ಆ ಉದ್ಯೋಗ ಪ್ರಯತ್ನವನ್ನು ಸಾಫಲ್ಯತೆ ಮಾಡಿಕೊಳ್ಳುವಂಥ ಕಾಲ. ಹಾಗೆ ಯಾರು ನಮ್ಮ ಆತ್ಮೀಯರು ಅಥವಾ ಯಾರು ನಮ್ಮ ವಿರೋಧಿಗಳು, ಶತ್ರುಗಳು ಯಾರು, ಮಿತ್ರರು ಯಾರು, ಇದು ಯಾವುದೂ ಸರಿಯಾಗಿ ಗೊತ್ತಿಲ್ಲದಂಥ ರೀತಿ ಎಲ್ಲ ಕಡೆ ಒಂದೊಂದು ಹೆಜ್ಜೆ ಹಾಕಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಕೆಲವೊಮ್ಮೆ ಕಾಲ ನಗುಮುಖ ಇರುತ್ತೆ, ಕೆಲವೊಮ್ಮೆ ಕಾಲ ಸಪ್ಪಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಲಾಭ ನಷ್ಟಗಳ ಮಧ್ಯದಲ್ಲಿದೆ. ಆದರೆ ಇಂತಹ ದಿನ ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿಯ ಮಂದಿರಕ್ಕೆ ಹೋಗಿ ಅಲ್ಲೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಒಂದಷ್ಟು ಬೆಳಕನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದೇ ಸಮಯದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ದೂರಬಾರ ಪ್ರಯಾಣದಲ್ಲೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡೆಯುವಂಥ ಕಾಲ. ಹಾಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಮನೆ ದೇವರೊಂದಿಗೆ ಸದಾಕಾಲ ಅಂದರೆ ಅವರ ಆಶೀರ್ವಾದದೊಂದಿಗೆ ಸದಾಕಾಲ ಹಸನ್ಮುಖಿತನ ಇರಬೇಕಾದಂಥ ನಿಮಗೆ ಇವತ್ತು ಸ್ವಲ್ಪ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅದಕ್ಕಾಗಿ ಮನೆ ದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಗಿಂದಾಗಲೇ ಸಂಭವಿಸುವಂಥ ಸಮಸ್ಯೆಗಳು ಸಹಿತ ದೂರ ಆಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಹಸಿರು ಬಣ್ಣದ ವಸ್ತ್ರದಲ್ಲಿ ಒಂದಷ್ಟು ಹೆಸರು ಕಾಳನ್ನು ಗಂಟು ಕಟ್ಟಿ ಆ ಹೆಸರು ಕಾಳನ್ನು ಮಹಾಗಣಪತಿಗೂ ಮತ್ತು ವಿಷ್ಣು ದೇವಸ್ಥಾನಕ್ಕೂ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆದಷ್ಟು ಬೇಗ ದೂರ ಆಗುತ್ತೆ. ಆದಷ್ಟು ನಿಂದಕರು ಸಾಕಷ್ಟು ಜನ, ಆ ನಿಂದಕರ ಮಧ್ಯದಲ್ಲೇ ನಿಮ್ಮ ಜೀವನ. ಅಂಥ ಸಮಯದಲ್ಲಿ ನೀವು ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಹಾಕಿ ಒಳ್ಳೆ ಮನಸ್ಸಿನಿಂದ ತಾವು ತೀರ್ಮಾನ ತೆಗೆದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಅದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ದೂರಬಾರ ಪ್ರಯಾಣ ಹೊರಡಬೇಕಾದ್ರೆ ಯಾರಾದರೂ ಒಬ್ಬರ ಜೊತೆಯಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಏನೇ ವಿಚಾರ ಮಾಡಬೇಕಾದ್ರೂ ಆದಷ್ಟು ಗೌಪ್ಯತೆ ಅನ್ನೋದಕ್ಕಿಂತ ಯಾರಾದರೂ ಒಬ್ಬರು ಜೊತೆಲಿ ಇಟ್ಕೊಂಡು ವ್ಯವಹಾರ ಮಾಡತಕ್ಕಂಥದ್ದು ಬಹಳ ಉತ್ತಮ ಅನಿಸುತ್ತೆ. ಯಾವುದೇ ಲೇವಾದೇವಿ ಮಾಡಿ, ಹಣಕಾಸಿನ ವಿಚಾರ ಇರಲಿ, ಕಾಗದ ಪತ್ರಕ್ಕೆ ಸಹಿ ಹಾಕೋದಿರಲಿ ಅಥವಾ ದೂರಬಾರ ಹೊರಡೋದಾದರೂ ನಿಮ್ಮ ಆತ್ಮೀಯರು, ಸ್ನೇಹಿತರು, ಕುಲಬಾಂಧವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಇವರನ್ನು ಜೊತೆಲಿಟ್ಕೊಂಡು ನಡೆಸ್ತಕ್ಕಂಥ ವ್ಯವಹಾರಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಬ್ಬರೇ ನೀವು ಮಾಡಿದ್ದೇ ಆದರೆ, ಒಬ್ಬರೇ ನಿಮ್ಮ ಪ್ರಯತ್ನವನ್ನು ಮಾಡಿ ಮುಂದೆ ನಡೆದಿದ್ದೇ ಆದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಕರೆಗಳು ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಅಮ್ಮ?
ಗುರುಗಳ ಹತ್ರ ಮಾತಾಡ್ತೀನಿ. ಆಯ್ತು ತಾಯಿ, ಗುರುಜಿ ಅವ್ರ ಹತ್ರ ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದಾನೆ ಗುರು. ಬೆಂಗಳೂರಿಂದಾನೆ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ. ಹೆಸರು ಬೇಡ. ಆಯ್ತು ತಾಯಿ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಾ. ಹಲೋ, ಗುರುಗಳೇ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ಕಾರಣಾಂತರಗಳಿಂದ ಕೆಲಸ ಕಳ್ಕೊಂಡೆ. ಈಗ ಮತ್ತೆ ಕೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಯಾವ ಕೆಲಸನೂ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ನಿಮ್ಮ ಹತ್ರ ಒಂದ್ಸಲಿ ಕೇಳೋಣ ಅನ್ಕೊಂಡು. ಏನು ಓದಿದ್ದೀರಿ? ಡಿಗ್ರಿ ಮಾಡಿದ್ದೀನಿ ಗುರುಗಳೇ. ಡಿಗ್ರಿ ಮಾಡಿದ್ದೀರಿ. ನಿಮಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಿ. ಗಣಪ. ಗಣಪನ ಪ್ರಾರ್ಥನೆ ಮಾಡಿ ಮುಂದಿನ ಬುಧವಾರ, ಗುರುಗಳೇ. ಇದೇ ಮುಂದಿನ ಬುಧವಾರ ನೀವು ಇಷ್ಟಪಡುವಂತೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ, ಅಂದರೆ ಕಳೆದ ಬಾರಿ ಕೆಲಸ ಏನು ಕಳ್ಕೊಂಡ್ರಲ್ಲ ಅದಕ್ಕಿಂತ ಉನ್ನತವಾದಂತಹ ಒಂದು ಸ್ಥಿತಿಯನ್ನು ತಾವು ಸಂಪಾದನೆ ಮಾಡ್ಕೊಳ್ತೀರಿ. ಸರಿ ಗುರುಗಳೇ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಬುಧವಾರದ ದಿವಸ 21 ಗರಿಕೆಯನ್ನು ಗಣಪತಿಗೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದೊಂದು ಸಂಕಲ್ಪ ನೀವು ಮಾಡ್ಕೊಳ್ಳಿ. ಬುಧವಾರ 21 ಗರಿಕೆ ನಿನಗಿಟ್ಟು ನಾನು ಪ್ರಾರ್ಥನೆ ಮಾಡ್ತೀರಪ್ಪ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಭಾನುವಾರದ ದಿವಸ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಗೋಗ್ರಾಸ ಕೊಡಿ. ಇವೆರಡು ಕೆಲಸ ನೀವು ಮಾಡಿದ್ರೆ ಬರೋ ಬುಧವಾರನೇ ನೀವು ಕೆಲಸ ತಗೊಳ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರದಲ್ಲಿ ಇಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ. ಯಾವ್ದು ಅಂದುಕೊಂಡರು ಪರವಾಗಿಲ್ಲಪ್ಪ, ಒಂಚೂರು ಸೆಟ್ರೇಟ್ ಆಯಿತು, ಅಥವಾ ಇಂಥ ವ್ಯಕ್ತಿ ನಾನು ಭಾಳ ಅನುಕೂಲವಾಗಿದ್ದಾರೆ, ಅಥವಾ ಇವ್ರ ಸ್ನೇಹ ನನಗೆ ಚೆನ್ನಾಗಿದೆ, ಅಥವಾ ಇವತ್ತು ಕುಟುಂಬದಲ್ಲಿ ನಾನು ಹ್ಯಾಪಿಯಾಗಿದ್ದೀನಿ ಅಂದರೆ ಹಿಂದಲೇ ಅದಕ್ಕೊಂದು ಕತ್ತರಿ ಬೀಳುತ್ತೆ. ಇದೇನು ಹೊಸದಲ್ಲ ನಿಮಗೆ. ಇಂತಹ ನೋವುಗಳು ಮೇಲಿಂದ ಮೇಲೆ ಬಿದ್ದು ಒಂಥರ ನೀವು ಜಡತ್ವಕ್ಕೆ ಬಂದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಅಂಜಬೇಡಿ, ಬರ್ತಕ್ಕಂತಹ ಬುಧವಾರದೊಳಗೆ ನಿಮಗೆ ಕೆಲಸ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಈ ಸಮಸ್ಯೆ ಎಂಬತಕ್ಕಂಥ ಸರಮಾಲೆ ಈ ಡಿಸೆಂಬರ್ 18ನೇ ತಾರೀಕುವರೆಗೂ ನಿಮಗೆ ತಪ್ಪಿದ್ದಲ್ಲ. ಡಿಸೆಂಬರ್ 18ರವರೆಗೂ ಹೀಗೆ ಮಂದಗತಿಯಲ್ಲಿ ಸಾಕ್ತಾ ಇರುತ್ತೆ. ಬಂದಂಗೆ ಬರುತ್ತೆ, ಎದುರುಗಡೆ ಕಾಣುತ್ತೆ, ಸುಂದರವಾದ ಬದುಕು ಅಂತ ನೀವು ಮುಂದೆ ನಡೆದು 2 ಹೆಜ್ಜೆ ಹಾಕುವಷ್ಟರೊಳಗೆ ತಿರುಗಿ ಏನೋ ಒಂದು ಅಚಾತುರ್ಯ ಆಗಿಬಿಡುತ್ತೆ. ಹಾಗಾಗಿ ಡಿಸೆಂಬರ್ 18ರವರೆಗೂ ಹೀಗೆ. ಆದರೆ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ ಒಳ್ಳೆ ಭವಿಷ್ಯತ್ತನ್ನು ತಾವು ನೋಡ್ತೀರಿ. ಒಳ್ಳೆಯದಾಗಲಿ. ಉದ್ಯೋಗದ ಕುರಿತಾಗಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ರಿ. ಆದಷ್ಟು ಬೇಗ ನಿಮಗೆ ಉದ್ಯೋಗ ಭಾಗ್ಯ ಸಿಗಲಿ ಅಂತ ಹೇಳಿ ನಾನು ಕೂಡ ಗಣಪನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ರಾಯಚೂರಿಂದ. ರಾಯಚೂರಿಂದ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ. ಆಯ್ತು, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ರಾಯಚೂರು ಬಿಸಿಲಿದೆಯಾ, ಮಳೆ ಇದೆಯಾ? ಮಳೆ ಇಲ್ಲ ಗುರುಜಿ. ಬಿಸಿಲು ಕಡಿಮೆನಾ, ತಣ್ಣಗಿದೆಯಾ? ಇಲ್ಲ ಗುರುಜಿ, ಜಾಸ್ತಿನೇ ಇದೆ. ಹಂಗೆ ಅನ್ಬಾರ್ದಮ್ಮ, ರಾಯಚೂರಿಗೆ ಒಂಥರ ಅವಮಾನ ಮಾಡಿದಂಗೆ ಆಗತ್ತೆ. ರಾಯಚೂರು ಯಾವತ್ತು ಮಳೆ ಎಲ್ಲ ಕಡಿಮೆ ಆಗಿದೆ ಗುರುಜಿ. ರಾಯಚೂರಲ್ಲಿ ಕೂಲಾಗಿದೆ ಅಂತ ಹೇಳಬೇಕು. ನೀವು ಕೂಲಾಗಿದೆ, ಸಣ್ಣ ತುಂಬಾ ಹಿಮ ಸುರಿತಾ ಇದೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಶರ್ಟ್ ಎಲ್ಲ ಒದ್ದೆ ಆಗತ್ತೆ ಅಂತ. ಆಗ್ಲಿ ಗುರುಜಿ, ಬೇಗ ಮಳೆ ಆಗತ್ತೆ, ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ಮಳೆ ಆಗಲಿ ಅಂತೇಳಿ ವರುಣದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಹಾ ಗುರುಜಿ. ಹೇಳಮ್ಮ. ನಂದೇ ಸಮಸ್ಯೆ ಇತ್ತು ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ನಂದು ಗಂಡ ಹೆಂಡತಿ ಜಗಳ ಗುರುಜಿ. ಯಾವಾಗ್ಲೂ 1 ವರ್ಷ ಆಯ್ತು ಗುರುಜಿ, ಇಲ್ಲೇ ಇದ್ದೀನಿ. ಅಲ್ಲಿಗೆ ಊರಿಗೆ ಹೋಗಕ್ ಆಗ್ತಾ ಇಲ್ಲ ಗುರುಜಿ. ಅವರು ಸರಿಯಾಗಿಲ್ಲ, ಕೆಲಸ ಮಾಡ್ತಿಲ್ಲ, ಅದಕ್ಕೆ ಹೋಗಕ್ ಆಗ್ತಿಲ್ಲ. ಹೋಗ್ಬೇಕು ಅನಿಸ್ತದ ಗುರುಜಿ. ಅಲ್ಲಿ ಅವ್ರ ನಮ್ಮ ಮಾವ ಸರಿಗಿಲ್ಲ ಗುರುಜಿ, ಊರಿ ಹತ್ರ ಹೋಗ್ಬೇಕಂದ್ರೆ. ಅದಕ್ಕೆ ಅವ್ರು ಬರ್ತಾ ಇಲ್ಲ, ಫೋನ್ ಮಾಡ್ತಾರೆ ಗುರುಜಿ, ಮಾತಾಡಕ್ ಆಗ್ತಾ ಇಲ್ಲ. ಎಲ್ಲ ಒಂದೊಂದು ಪ್ರಶ್ನೆ, ಅದಕ್ಕೆ ಒಂದೊಂದು ಕ್ವಶನ್, ಅದಕ್ಕೆ ಕ್ವಶನ್ ಬಗ್ಗೆ ಒಂದು ಆನ್ಸರ್. ಚಿಕ್ಕದಾಗಿರ್ತೀಯ, ತಿರುಗಿ ಒಂದು ಕ್ವಶನ್ ಬಿಡ್ತೀಯ. ನಿನ್ನ ಪ್ರಶ್ನೆ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ಉತ್ತರ ನಾಳಿನ ಸಂಚಿಕೆಯಲ್ಲಿ ಕೊಡ್ತೇನೆ. ಒಳ್ಳೆಯದಾಗಲಿ.